ಬಂದಂತೆ ಬದುಕು ದೇವರಿಚ್ಛೆಂದರಿತು. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನನೇ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ವಿಷಾದದ ಕರಿನೆರಳು ಕಲಕದಂತೆ ಚಿತ್ತವನು ವಿಮುಖನಾಗಿ ಓಡದಿರು, ತಲುಪದಂತೆ ಗುರಿಯನ್ನು. ವಿಷಾದದ ಕರಿನೆರಳು ಕಲಕದಂತೆ ಚಿತ್ತವನು ವಿಮುಖನಾಗಿ ಓಡದಿರು, ತಲುಪದಂತೆ ಗುರಿಯನ್ನು. ಸತ್ಯ ಮಿಥ್ಯ ಸಂಘರ್ಷದಿ ಹೋರಾಡು ಸೋಲದೆ, ಸತ್ಯ ಮಿಥ್ಯ ಸಂಘರ್ಷದಿ ಹೋರಾಡು ಸೋಲದೆ. ಮೋಹದ ಸಂಕೋಲೆಗೆ ನ್ಯಾಯವನ್ನು ದೂಡದೆ. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನನೇ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಹುಟ್ಟು ಸಾವು ಶಾರೀರಿಕ ಮರಣವಿಲ್ಲ ಆತ್ಮಕ್ಕೆ, ಹಳತು ತ್ಯಜಿಸಿ ಹೊಸತು ಧರಿಸೋ ಪಾತ್ರವದು ಜೀವಕ್ಕೆ. ಹುಟ್ಟು ಸಾವು ಶಾರೀರಿಕ ಮರಣವಿಲ್ಲ ಆತ್ಮಕ್ಕೆ, ಹಳತು ತ್ಯಜಿಸಿ ಹೊಸತು ಧರಿಸೋ ಪಾತ್ರವದು ಜೀವಕ್ಕೆ. ಭಾವಬಂಧಿಯಾಗದೆ ಸ್ಥಿತ ಪ್ರಜ್ಞಾನಾಗುತ್ತ, ಭಾವಬಂಧಿಯಾಗದೆ ಸ್ಥಿತ ಪ್ರಜ್ಞಾನಾಗುತ್ತ. ಪಾಲಿಸು ಪಾಲಿಸು ಕರ್ತವ್ಯವೇ ಧರ್ಮವೆನ್ನೋ ನೀತಿಯ. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನನೇ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಪ್ರತಿಫಲದ ಅಪೇಕ್ಷೆಯಲ್ಲಿ ನಿರೀಕ್ಷೆಗಳ ಮೂಟೆಯನ್ನು ತ್ಯಜಿಸಿ ಗೈಯಲು ನಾವು ನಿಷ್ಕಾಮ ಕರ್ಮವನು. ಪ್ರತಿಫಲದ ಅಪೇಕ್ಷೆಯಲ್ಲಿ ನಿರೀಕ್ಷೆಗಳ ಮೂಟೆಯನ್ನು ತ್ಯಜಿಸಿ ಗೈಯಲು ನಾವು ನಿಷ್ಕಾಮ ಕರ್ಮವನು. ಒಲಿವನ ಮಗೆ ಜಗದೊಡೆಯ ಅನುಮಾನ ಸಲ್ಲ, ಒಲಿವನ ಮಗೆ ಜಗದೊಡೆಯ ಅನುಮಾನ ಸಲ್ಲ. ಗೀತೆಯ ಸಾರವನು ಅನುಭವಿಸೋಣ ಎಲ್ಲ. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನನೇ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು, ಶರಣಾಗತಿಯಿಂದ ಭಗವಂತನನೇ ಕಾಣು. ಶರಣಾಗು ಶರಣಾಗು ಭಗವಂತನಿಗೆ ನೀನು. ಎಲ್ಲರಿಗೂ ಶುಭ ಸಂಜೆ. ಓಂ ಶ್ರೀ ರಾಜರಾಜೇಶ್ವರಿ ನಮಃ. ಇವತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ ಬೆಳ್ತಂಗಡಿ ತಾಲೂಕು ಸಮಿತಿಯ ವತಿಯಿಂದ ಗೀತೆ ಜೊತೆ ಸಾಹಿತ್ಯ ಸಂಗಮ ಎನ್ನುವಂತಹ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. 1 ವರ್ಷದ ಸಾಹಿತ್ಯ ಪರ್ವದ ಅಡಿಯಲ್ಲಿ ಇವತ್ತು ಭಗವದ್ಗೀತೆಯ 7ನೇ ಅಧ್ಯಾಯದ ಉಪನ್ಯಾಸ ಮಾಲಿಕೆಯನ್ನು ಇವತ್ತು ಆಯೋಜಿಸಿಕೊಳ್ಳಲಾಗಿದೆ. ನಮಗೆಲ್ಲ ತಿಳಿದೇ ಇದೆ, ಭಗವದ್ಗೀತೆ ಅಂತ ಹೇಳಿದ್ರೆ ನಮ್ಮ ಜೀವನದ ಸಾರ, ಜೀವನದ ಪಾಠವನ್ನು ತಿಳಿಸಿಕೊಡುವಂತಹ ಬಹಳ ಅದ್ಭುತವಾದ ಮೌಲ್ಯಯುತವಾದಂತಹ ಒಂದು ನಮ್ಮ ಧರ್ಮಗ್ರಂಥ, ಸನಾತನ ಧರ್ಮಗ್ರಂಥದ ಅರ್ಥ ನಮಗೆ ಎಲ್ಲರಿಗೂ ತಿಳಿದಿರುವಂಥದ್ದು. ಈಗಾಗಲೇ 6 ಉಪನ್ಯಾಸ ಮಾಲಿಕೆ ಈಗಾಗಲೇ ಸಂಪನ್ನಗೊಂಡಿದೆ. ಭಗವದ್ಗೀತೆ ಎನ್ನುವಂಥದ್ರ ಮಹತ್ವ ನಾವು ಇತ್ತೀಚೆಗೆ ಮೊನ್ನೆ
ತಾನೇ ನಡೆದಂತಹ ಒಂದು ವಿಮಾನ ದುರಂತದಲ್ಲಿ ಅತ್ಯಂತ ಪವಾಡ ಸದೃಶವಾಗಿ ಆ ಭಗವದ್ಗೀತೆ ಉಳಿದುಕೊಂಡಿರುವಂಥದ್ದು ಕೇಳಿದರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ತಾ ಇದೆ. ವಿಮಾನ ದುರಂತದಲ್ಲಿ ಆ ವಿಮಾನದಲ್ಲಿದ್ದಂಥ ಎಲ್ಲ ಪ್ರಯಾಣಿಕರು ಅಗ್ನಿಯಲ್ಲಿ ಸುಟ್ಟು ಕರಕಲಾದರೂ, ಅವರ ಸಾಮಗ್ರಿಗಳು, ಅವರ ದೇಹ ಎಲ್ಲವೂ ಸುಟ್ಟು ಕರಕಲಾದರೂ ಕೂಡ ಸುಟ್ಟು ಕರಕಲಾದಂಥ ಒಂದು ದೇಹದ ಅಡಿಯಲ್ಲಿ ನಮ್ಮ ಪವಿತ್ರವಾದಂಥ ಭಗವದ್ಗೀತೆ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಅದ್ಭುತವಾದಂಥ ಒಂದು ವಿಚಾರ. ಎಲ್ಲರೂ ಕೂಡ ತಿಳಿದಿರ್ಬೋದು ಇದನ್ನು. ಟಿವಿಗಳಲ್ಲಿ ಮೊನ್ನೆ ಇತ್ತೀಚೆಗೆ ಅದನ್ನೇ ತೋರಿಸ್ತಾ ಇದ್ದಾರೆ. ಅಂದರೆ ಇದು ನಮ್ಮ ಸನಾತನ ಸಂಸ್ಕೃತಿಯ ಭಗವದ್ಗೀತೆಯ ಶಕ್ತಿ, ಪವಾಡ ಎನ್ನುವಂಥದ್ದು. ಆ ಭಗವದ್ಗೀತೆಯ ಒಂದು ಮುಖಪುಟದಿಂದ ಹಿಡಿದು ಒಳಗಿನ ಯಾವುದೇ ಒಂದು ಪುಟಕ್ಕೂ ಕೂಡ ಒಂದು ಚೂರು ಹಾನಿ ಆಗಲಿಲ್ಲ ಎನ್ನುವಂಥದ್ದು ನಿಜಕ್ಕೂ ಕೇಳುವಾಗಲೇ ಅಚ್ಚರಿ ಅನ್ನಿಸ್ತಾ ಇದೆ. ಅಂದರೆ ನಮ್ಮ ಸನಾತನ ಸಂಸ್ಕೃತಿಯ ಭಗವದ್ಗೀತೆಯ ಶಕ್ತಿ ಇದು ನಿಜಕ್ಕೂ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಂತಹ ಪವಿತ್ರವಾದ ಗ್ರಂಥದ ಒಂದು ಸಾರವನ್ನು ಸಮಾಜಕ್ಕೆ ಉಣಬಡಿಸುತ್ತಿರುವಂಥ ಕೆಲಸವನ್ನು ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಇವತ್ತು 7ನೇ ಅಧ್ಯಾಯದ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆ ಈಗಾಗಲೇ ನಮ್ಮ ಆತ್ಮೀಯರಾದಂತಹ ದಕ್ಷಿಣ ಕನ್ನಡ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರೊಫೆಸರ್ ಮಧುರು ಮೋಹನ್ ಕಲ್ಲೂರಾಯರವರು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಜ್ಯೋತಿ ಗುರುರಾಜ್ ಪಡ್ವೆಟ್ನಾಯ, ಅಂಚೆ ಪಾಲಕರು, ಇವರು ವಹಿಸಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿಗಳು, ಹಿರಿಯರು ಇದ್ದಾರೆ. ಹಾಗೆ ಎಲ್ಲ ಶಿಕ್ಷಕರು, ಉಪನ್ಯಾಸಕರು, ಹಾಗೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಂತೋಷಣ್ಣ ಇದ್ದಾರೆ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದ.
ಆಧ್ಯಾತ್ಮಿಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಭಗವಂತನ ಗೀತೆ ಅದು ಎಲ್ಲರ ಗೀತೆ. ಗೀತೆ ನಮ್ಮ ಬದುಕಿನ ಮಾರ್ಗದರ್ಶಕ ಸೂತ್ರವು. ಪ್ರತಿಯೊಬ್ಬರೂ ಕೂಡ ಬದುಕಿನಲ್ಲಿ ಆಸೆ ಪಡುವಂಥದ್ದು ಸಂತೋಷವಾಗಿರಬೇಕು. ಕೌಟುಂಬಿಕವಾದಂತಹ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡಿಬೇಕು. ಹಾಗೆಂಬುದಾಗಿ ಎಲ್ಲರಿಗೂ ಕೂಡ ಕೌಟುಂಬಿಕ ಜೀವನ ಇದೆಯೇ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ಸನ್ಯಾಸಿಗಳಿಗೆ ಇಲ್ಲ. ಹಾಗಾದರೆ ಅವರು ಬದುಕುವುದಿಲ್ವಾ? ಅವರ ಬದುಕಿನಲ್ಲಿ ಯಾವುದೋ ಒಂದು ರೀತಿಯಾದಂತಹ ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂತಹ ಧ್ಯೇಯದ ಕಡೆಗೆ ಅವರ ಗುರಿ ಇರುತ್ತದೆ. ಈಗ ಇಲ್ಲಿ ಪ್ರಾರ್ಥನಾ ಗೀತೆಯಲ್ಲಿ ಶರಣ ಶರಣ, ಇಡೀ ಭಗವದ್ಗೀತೆ ಹೇಳುವಂಥದ್ದು ಅದನ್ನು. ನಮಗೆ ಶರಣಾಗಬೇಕು ಎನ್ನುವಂಥದ್ದು ಹೆಚ್ಚಿನ ಸಂದರ್ಭದಲ್ಲಿ ತಿಳಿಯುವಂಥದ್ದು ನಾವು ಯಾರಿಗಿದ್ದು ಸೋತು ಸುಣ್ಣವಾದಾಗ ಮಾತ್ರ. ಆಗ ದೇವರ ನೆನಪಾಗ ಶರಣಾಗಬೇಕು. ಸಾಧನೆ ಮಾಡಬೇಕು, ಬದುಕಿನಲ್ಲಿ ಜಯವನ್ನು ಗಳಿಸಬೇಕು ಎಂಬಂತಹ ಉದ್ದೇಶ ಇದ್ದಂತಹ, ಪ್ರತಿಯೊಬ್ಬರನ್ನು ಗೆಲ್ಲಬೇಕು ಎಂಬಂತಹ ಉದ್ದೇಶ ಇದ್ದಂತಹ ಅರ್ಜುನನಿಗೆ ರಣರಂಗಕ್ಕೆ ಬಂದಾಗ ಯುದ್ಧ ಬೇಡ ಅಂತ, ಯುದ್ಧ ಬೇಡ 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 ಅಂತ ಹೇಳ್ತಾ ಇದ್ದಂಥ ಧರ್ಮರಾಯ ಅವನಿಗೆ ಆಶ್ಚರ್ಯ ಆಗ್ತದೆ, ಅರ್ಜುನ ಯಾಕೆ ಬೇಡ ಅಂತ ಹೇಳ್ತಾನೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಬದುಕಿಗೆ ಯಾವುದೋ ಒಂದು ಗಳಿಗೆಯಲ್ಲಿ ಕತ್ತಲೆ ಕವಿಯುತ್ತದೆ. ಅದು ಕ್ಷಣಿಕ. ಬಹುಶಃ ಅರ್ಜುನನಿಗೆ ಕಂಡಂತಹ ಈ ಒಂದು ವೈರಾಗ್ಯ, ಯುದ್ಧದಲ್ಲಿ ಜಯ ಬೇಡ, ನಾನು ಯಾಕೆ ಯುದ್ಧ ಮಾಡಬೇಕು ಎನ್ನುವಂತಹ ಮನೋಭಾವಕ್ಕೆ ಭಗವಂತ ಕೊಟ್ಟಂತಹ ಉತ್ತರ ಇದು ಸಾಮಾನ್ಯವಾಗಿ ಕೌಟುಂಬಿಕವಾಗಿ ಈ ಸಮಾಜದಲ್ಲಿ ಬದುಕುತ್ತಿರುವಂತಹ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಬರುವಂಥದ್ದು. ವ್ಯಾವಹಾರಿಕವಾಗಿ ಅಯ್ಯೋ ಮಕ್ಕಳನ್ನು ನಂಬಿದೆ, ಅಪ್ಪ ಅಮ್ಮನನ್ನು ನಂಬಿದೆ, ಎಲ್ಲ ಹೀಗಾಗಿ ಹೋಯ್ತಲ್ಲ, ಊರನ್ನು ನಂಬಿದೆ, ಮಹತ್ತಾದಂತಹ ವ್ಯಕ್ತಿಗಳನ್ನು ನಂಬಿದೆ, ಸೋತೋದೆ. ಯಾವಾಗಲೂ ಸೋಲುವಂಥದ್ದಕ್ಕೆ ನಮ್ಮ ಬದುಕು ಮುಗಿಯುವುದಿಲ್ಲ. ಮತ್ತೆ ಸಾಧನೆ ಮಾಡಲಿಕ್ಕೆ ಅದೊಂದು ಅವಕಾಶ. ಮೊದಲೇ ನಾವು ಗೆದ್ದರೆ ಮತ್ತೆ ನಮ್ಮ ಬೆಳವಣಿಗೆ ಅಲ್ಲಿಗೆ ನಿಲ್ಲುತ್ತದೆ. ಸಾಧನೆಗೆ ನಾವು ಹೋಗುವುದಿಲ್ಲ, ಬೇಡ, ನಮಗೆ ತೊಂದರೆ ಇಲ್ಲ. ಅರ್ಜುನ ಎಲ್ಲರನ್ನ ಗೆಲ್ಲಿಕ್ಕೆ ಬಂದವನಿಗೆ ಯುದ್ಧ ಬೇಡ ಅಂತ ಅನ್ನಿಸ್ತದೆ. ನ ಕಾಂಕ್ಷೆ ವಿಜಯಂ ಕೃಷ್ಣ ನಜ ರಾಜ್ಯಂ ಸುಖಾನಿಜ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗಿ ಜೀವಿತೇನವ. ಈ ಬದುಕು ಎಂಥದ್ದು? ಎಲ್ಲರನ್ನ ಕೊಂದ ಮೇಲೆ ನಾನು ಅರಮನೆಯಲ್ಲಿ ಯಾರ ಎದುರು ನಿಲ್ಲಿಕ್ಕೆ ಇರುವಂಥದ್ದು. ಕೃಷ್ಣ ಹೇಳ್ತಾನೆ, ನೀನು ಯಾರನ್ನು ಕೊಲ್ತಾ ಇದ್ದೀನಿ? ಆತ್ಮದ ಸ್ವರೂಪವನ್ನು ಹೇಳ್ತಾನೆ. ಆತ್ಮ ಯಾರಿಗೂ ಕಾಣುವುದಿಲ್ಲ, ಆದರೆ ಇದೆ, ಸಂಸ್ಕಾರ ಅದರಲ್ಲಿ ಕೂಡಿರುತ್ತದೆ. ಒಂದು 25 ವರ್ಷದ ಮೊದಲು ಯಾವುದೋ ಒಂದು ಮ್ಯಾಗಝಿನ್ನಲ್ಲಿ ಆತ್ಮದ ಚಿತ್ರವನ್ನು ನಾನು ನೋಡಿದ ನೆನಪು. ಹೀಗೆ ಮೇಲೆ ಹೋಗುವಂಥದ್ದು, ಸಾಯುವ ಗಳಿಗೆಯಲ್ಲಿ ಅದನ್ನು ಹೇಗೆ ಕಂಡು ಹುಡುಕಿದ್ದಾರೆ ಗೊತ್ತಿಲ್ಲ, ಎಷ್ಟು ಸತ್ಯವೋ ಸುಳ್ಳ ಗೊತ್ತಿಲ್ಲ. ಇದು ಆತ್ಮ. ಅಲ್ಲಿಯವರೆಗೆ ಅದಕ್ಕೆ ಚೇತನ ಇತ್ತು, ಆಮೇಲೆ ಹೀಗೆ ಹೋಗುವಂಥದ್ದೇ ಆತ್ಮ. ಮತ್ತೆ ಅದು ಹೆಣ ಆಗಿದೆ. ಅದು ಎಲ್ಲಿಗೆ ಹೋಗ್ತದೆ? ಆಕಾಶಕ್ಕೆ ಸೇರಿ. ಹಾಗಾಗಿ ಆ ಆತ್ಮನನ್ನು ನೀನು ಕೊಲ್ಲುವುದಿಲ್ಲ. ನೈನಂ ಚಿಂತಂತಿ ಶಾಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಛೇದಯಂತ್ಯಾಪೋ ನ ಶೋಷಯತಿ ಮಾರುತ.
ಒಣಗಿಸಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಒಣಗುವುದೂ ಇಲ್ಲ. ನೀರಿನಲ್ಲಿ ಅದು ಒದ್ದೆ ಕೂಡ ಆಗುವುದಿಲ್ಲ. ಹಾಗಾಗಿ ಅಂತಹ ಆತ್ಮನನ್ನು ನೀನು ಕೊಲ್ಲುತ್ತಾ ಇದ್ದೀ ಅಂತ ಹೇಳಲಿಕ್ಕೆ ಅದರ ಸ್ವರೂಪ ನಿನಗೆ ಗೊತ್ತಿದೆಯಾ ಕೃಷ್ಣ? ಅರ್ಜುನ, ನಿನ್ನ ಕೆಲಸ ಎಂಥದ್ದು? ನೀನು ಬಂದಿರುವುದು ಯಾಕೆ? ಯುದ್ಧ ಮಾಡಿ, ಅದು ನಿನ್ನ ಧರ್ಮ. ಇದ್ದವರನ್ನೆಲ್ಲ ಕೊಲ್ಲುವುದಲ್ಲ, ಅಧರ್ಮದಿಂದ ಇರುವಂಥವರನ್ನು ಕೊಲ್ಲುವಂಥದ್ದು. ಇವರು ಅಧರ್ಮದ ಕಡೆಯಿಂದ ಬಂದಿದ್ದಾರೆ. ಕರ್ಮಣ್ಯವಾಗಿ ಕಾರ್ಯಸ್ಯ ಮಾ ಫಲೇ ಕದಾಚನ. ನಿನ್ನ ಕೆಲಸ ಏನುಂಟು ಅದನ್ನು ಅಷ್ಟನ್ನು ಮಾಡು. ಮಾ ಕರ್ಮ ಫಲ ಹೇಳುವ ಮಾತೆ ಸಂಗೋಸ್ವ ಕರ್ಮಣಿ. ನಿನ್ನ ಕೆಲಸದ ಕಡೆಗೆ ಒಲವುದಿಲ್ಲ. ಹಾಗೆಯೇ ಆ ಕೆಲಸ ಮಾಡುವ ಹೊತ್ತಿಗೆ ಯೋಗಸ್ಥ ಕುರುಕರ್ಮ. ಅದು ಯೋಗದ ಮೇಲೆ ನಿನ್ನ ಮನಸ್ಸು ನಾನಲ್ಲ ಈ ಕೆಲಸ ಮಾಡ್ತಾ ಇರುವಂಥದ್ದು, ನನ್ನ ಒಳಗೆ ಇರುವಂತಹ ಆತ್ಮ ಈ ಕೆಲಸ ಮಾಡಿಸ್ತದೆ. ಯಾವುದೂ ಕೂಡ ಒಂದು ಕೆಲಸ ಮಾಡಬೇಕು ಅಂತಂದರೆ ಪಲಾಯನ ಬೇಡ. ಅಯ್ಯೋ ನನಗೆ ಬೇಡಪ್ಪ, ನನ್ನಿಂದ ಆಗಲಿಕ್ಕಿಲ್ಲಪ್ಪ, ನೀನಾಗಿ ಹಾರಿ ಹೋಗುವುದು ಬೇಡ. ಅದಾಗಿ ನಮ್ಮ ಕಡೆಗೆ ಬಂದಾಗ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಅದು ಕೊಡುವಂಥದ್ದು, ಅದು ದೇವರು. ಹಾಗಾಗಿ ಅಪೇಕ್ಷೆ ಬೇಡ. ಅವಕಾಶ ಸಿಕ್ಕಿದಾಗ ಅದನ್ನು ಕೈ ಬೇಡ. ಅದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ಹಾಗಾದರೆ ಈ ಕರ್ಮ ಅನ್ನುವಂಥದ್ದು ಹೇಗೆ ಅವನ ಪ್ರಶ್ನೆ. ಅದು ಜ್ಞಾನಕ್ಕೆ ಸಾಧನ. ನಿನಗೆ ವಿಚಾರ ಗೊತ್ತಿಲ್ಲದ ಕಾರಣ ನೀನು ಹೀಗೆ ಯುದ್ಧ ಬೇಡ ಅಂತ ಹೇಳ್ತೀನಿ. ಈ ಜಗತ್ತು ಅನ್ನುವಂಥದ್ದು ಅನ್ನಾದ್ಭವಂತಿ ಭೂತಾನಿ ಪರ್ಯಾನ್ಯ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನ್ನ, ಮಳೆ, ಯಜ್ಞ, ಕರ್ಮ, ಇದು ಒಂದರಿಂದ ಒಂದು ಸಂಬಂಧ ಇರುವಂಥದ್ದು. ನಾವು ಊಟ ಮಾಡುವಂತಹ ಅನ್ನ ಮಳೆಯಿಂದ ಬಂದಿರುವಂಥದ್ದು. ಆಮೇಲೆ ಆ ಮಳೆ ಬರುವಂಥದ್ದು ಯಜ್ಞದಿಂದ. ದೇವರು ಕೊಟ್ಟದ್ದನ್ನು ದೇವರಿಗೆ ಸಮರ್ಪಿಸಬೇಕು ಅನ್ನುವಂತಹ ನೆಲೆಯಲ್ಲಿ. ಹಾಗಾಗಿ ಆ ಕರ್ಮವನ್ನು ನೀನು ಮಾಡಬೇಕು. ಅರ್ಜುನ ಕೇಳ್ತಾನೆ, ಎಂಥ ಯಜ್ಞ? ನಮ್ಮ ಬದುಕೇ ಒಂದು ಯಜ್ಞ. ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರ ಕೊಟ್ಟು ಸಾಕುವಂಥದ್ದು ಒಂದು ಯಜ್ಞ. ನಾವು ಮಾಡ್ತಾ ಇರುವಂತಹ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡ್ತಾ ಇರುವಂಥದ್ದು ಒಂದು ಯಜ್ಞ. ನವವಿಧ ಭಕ್ತಿಯನ್ನು ನಾವು ಅನುಸರಿಸ್ತೇವೆ ಅಂತಂದರೆ ಅದು ಒಂದು ಯಜ್ಞ. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಂ ಆತ್ಮನಿವೇದನಂ. ಯಾವ ರೀತಿಯಲ್ಲಾದರೂ ದೇವರ ಸೇವೆ ಮಾಡಲಿಕ್ಕಾಗ್ತದೆ. ನೀವೆಲ್ಲ ಭಗವದ್ಗೀತೆಯ ಬಗ್ಗೆ ಕೇಳಲಿಕ್ಕೆ ಕುಳಿತುಕೊಂಡಿದ್ದೀರಿ. ಅದು ಭಗವಂತನ ಗೀತೆ, ಅದು ಒಂದು ಸೇವೆ. ಹಾಗಾಗಿ ಅದನ್ನು ನೀನು ಮಾಡಬೇಕು ಅರ್ಜುನ. ನೀನು ಮಾಡಲಿಲ್ಲ ಅಂತಾದರೆ ಯಜ್ಞದಾಶ್ರೇಷ್ಠ ಸಪ್ತದೇವೇ ತರೋ ಜನ. ಓ ಅರ್ಜುನ ಏನೂ ಮಾಡಲಿಲ್ಲ, ನಾವು ಯಾಕೆ ಮಾಡಬೇಕು? ಸಾಮಾನ್ಯ ಪ್ರಜೆಗಳಿಗೆ ಅದು ಪಾಠ ಆಗ್ತದೆ. ಹಾಗೆ ಆಗಬಾರದು. ಸ ಯತ್ಪ್ರಮಾಣವೂ ಮುರುತ್ತೇವೆ. ನೀನು ಅದಕ್ಕೆ ಆದರ್ಶವಾಗಿರಬೇಕು. ಲೋಕ ಸದನು ಬರ್ತದೆ, ಅದನ್ನು ಲೋಕ ಅನುಸರಿಸ್ತದೆ. ಹಾಗಾದರೆ ಈ ಜ್ಞಾನ ನಿಮಗೆ ಬೇಕು. ಅದಕ್ಕೆ ಹೇಳ್ತಾನೆ, ಜ್ಞಾನದ ವಿಚಾರದ ಪ್ರಶ್ನೆ ಬೇಡ. ಕೃಷ್ಣ ಮತ್ತೆ ಹೇಳ್ತಾನೆ, ನೀನು ಆ ಜ್ಞಾನವನ್ನು ಪಡೀಲಿಕ್ಕೆ ಅರ್ಹನಾಗಿದ್ದರೆ ನೀನು ಪಡೀತಾ ಇಲ್ಲ. ಆ ಜ್ಞಾನಿ ಅಂತ ಆದರೆ ಅವನು ಮಾಡಿದ್ರು ಮಾಡಿದ ಹಾಗಿಲ್ಲ. ಒಂದು ವೇಳೆ ನಿನಗೆ ಅದು ಆಗುವುದಿಲ್ಲ ಅಂತಲೇ ಇಟ್ಕೊಳ್ಳು. ನೀನು ಯಾರನ್ನ ದೇವರಂತ ನಂಬಿದೆಯೋ ನಾನಿದ್ದೇನೆ. ಯಜ್ಞದಾಚರತಿ ಶ್ರೇಷ್ಠ ತತ್ತ ದೇವೇ ತರೋ ಜನ. ಅಷ್ಟು ಮಾತ್ರ ಅಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನಾನು ಬರ್ತೇನೆ. ನಿನ್ನ ಪ್ರಯತ್ನವನ್ನು ನೀನು ಮಾಡಬೇಕು. ಪರಿತ್ರಾಣಾಯ ಸಾಧನಾಂ ವಿನಾಶಾಯ ದುಷ್ಕೃತಾಂ. ಖಂಡಿತ ನಾನಿದ್ದೇನೆ ಎನ್ನುವಂತಹ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ಆ ಜ್ಞಾನ ನಿಮಗೆ ದೇವರಿದ್ದಾನೆ. ಸುಮ್ಮನೆ ಕೂತ್ಕೊಳ್ಳುವುದಲ್ಲ. ನಿಯತಂ ಗುರು ಕರ್ಮತ್ವ. ನಿನ್ನ ಕೆಲಸವನ್ನು ನೀನು ಮಾಡಲೇಬೇಕು. ಆ ಕಾರಣದಿಂದಲೇ ನಹಿ ಜ್ಞಾನೇನ ಸದೃಶಂ. ಒಬ್ಬ ಗದ್ದೆಯಲ್ಲಿ ಉಳುವವನಿಗೂ ವಿದ್ಯಾಭ್ಯಾಸ ಇಲ್ಲ ಅಂತಾದರೂ ಜ್ಞಾನ ಇದೆ. ಯಾಕಂದ್ರೆ ಅವನು ಹೇಳಿದ ಹಾಗೆ ಎತ್ತುಗಳು ಕೇಳ್ತವೆ.
ಹೀಗಲ್ಲ, ಒಂದು ಕಾಲದಲ್ಲಿ ಉಳಿಯುವಂಥದ್ದು. ಆ ಜ್ಞಾನ ಒಬ್ಬ ಚಪ್ಪಲಿ ಹೊಲಿಯುವವನಿಗೆ ಇರುವಂತಹ ಒಂದು ತಾಂತ್ರಿಕತೆಯ ಒಂದು ಜ್ಞಾನ ಒಬ್ಬ ಪಂಡಿತನಿಗೂ ಇರಬಹುದು. ಅದೇ ಅಲ್ಲ, ಇದು ಅದಲ್ಲ, ಅದು ಇದಲ್ಲ, ಅದೇ ಜ್ಞಾನವೇ. ಆಮೇಲೆ ಶ್ರದ್ಧಾವಾನ್ ಲಭತೆ ಜ್ಞಾನ, ಅದು ಆ ಶ್ರದ್ಧೆ ನಮಗೆ ಇರಬೇಕು ಅಂತ ಹೇಳುತ್ತಾ, ಹಾಗಾದರೆ ನಾನೀಗ ಮಾಡ್ತಾ ಇರುವಂಥದ್ದು ನನ್ನ ಸ್ವಾರ್ಥ ಅಲ್ವಾ, ನನಗೆ ಜಯಿಸಬೇಕು ಅಂತಲ್ವಾ, ಅವರನ್ನೆಲ್ಲ ಗೆದ್ದು ನಾನು ರಾಜನಾಗಬೇಕು ಅಂತ ಅಲ್ವಾ? ಅಲ್ಲ. ಕೃಷ್ಣ ಹೇಳ್ತಾನೆ, ಕರ್ಮ ಬಿಡುವ ವಿಚಾರ ನೀವು ತಿಳಿದಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ಥ ಪ್ರವರ್ತತೆ. ಜಗತ್ತಿನಲ್ಲಿ ಒಂದು ಕೆಲಸ ಮಾಡುವುದಕ್ಕೆ ಮಾಡಿದ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಇದು ಆತ್ಮ ಮಾಡುವುದಿಲ್ಲ, ಸ್ವಭಾವ ಮಾಡುವುದು. ಭಗವಂತ ಒಂದು ಸ್ವಭಾವವನ್ನು ಕೊಟ್ಟಿದ್ದಾನೆ. ಆ ಸ್ವಭಾವ ಯಾವುದು? ನಮ್ಮ ಸಂಸ್ಕಾರ. ಅದು ಎಲ್ಲಿಂದ ಬರುವುದು? ಈ ಪ್ರಪಂಚದಿಂದ. ಹಾಗಾಗಿ ಯಾವುದೇ ರೀತಿಯಲ್ಲಿ ಹುಟ್ಟಿನಿಂದ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾದರೂ ಕೂಡ ದೊಡ್ಡ ವಿದ್ವಾಂಸನಾಗ್ತಾನೆ. ಯಾಕಂತ ಹೇಳಿದ್ರೆ ಸ್ವಭಾವಂ ಅನುವರ್ತಂತೆ ಪಾಂಡಿತ್ಯಂ ಕರಿಷ್ಯತಿ ಅನ್ನುವಂತಹ ವಿಚಾರವನ್ನು ಜ್ಞಾನಿಗಳು ಹೇಳ್ತಾರೆ. ಆದ ಕಾರಣ ಸ್ವಭಾವಕ್ಕೆ ತಕ್ಕಂತೆ ನೀನು ಕೆಲಸವನ್ನು ಮಾಡಿ. ಆದರೆ ಆ ಸ್ವಭಾವದ ಪ್ರೇರಣೆ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಅದು ಅವನ ಇಚ್ಛೆ. ಕೆಲಸವನ್ನು ನೀನು ಮಾಡಬೇಕು, ಮತ್ತೆ ಭಗವಂತ ಹೇಳಿದಾಗ ನಡೆಯುತ್ತದೆ. ಹಾಗಾಗಿ ಅದಕ್ಕೆ ಏನು ಬೇಕಾದ್ದು? ಧ್ಯಾನ. ಧ್ಯಾನದ ಬಗ್ಗೆ ಏನು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವುದು ಧ್ಯಾನ? ಉದ್ಧರೇದಾತ್ಮನಾತ್ಮಾನ, ನಿನ್ನನ್ನು ನೀನು ಉದ್ಧಾರ ಮಾಡಿಕೊಳ್ಳುವಂಥದ್ದು ಒಂದು ರೀತಿಯ ಧ್ಯಾನ. ನಾನು ಹೇಗೆ ದೊಡ್ಡವನಾಗಲಿ, ನಾನು ಎಷ್ಟು ಸಂಪಾದನೆ ಮಾಡುವಂಥದ್ದು, ಹೇಗೆ ಸಂಪಾದನೆ ಮಾಡಿ ನಾನು ದೊಡ್ಡ ವ್ಯಕ್ತಿ ಆಗ್ತೇನೆ, ಅದಲ್ಲ. ಅದು ಮತ್ತೆ ಪುನಃ ಮುಂದಿನ ಜನ್ಮದಲ್ಲಿ ನಿನಗೆ ಇನ್ನೊಂದು ರೀತಿಯ ಕೆಡುಕಿಗೆ, ಸಂಸ್ಕಾರಕ್ಕೆ ಅದು ಬೀಜ ಆಗ್ತದೆ. ಆತ್ಮನೋ ಬಂದು ಆತ್ಮ ಇವರಿಗೂ ಆತ್ಮನಃ ಮನಸ್ಸೇ ಹಾಗೆ. ಮನಸ್ಸೇ ಮನವೀವ ಮನುಷ್ಯಾಣ ಕಾರಣ ಬಂಧನ. ಒಂದು ಕೆಡುಕು ಕೆಲಸ ಮಾಡಲಿಕ್ಕೂ ಮನಸ್ಸು ಕಾರಣ, ಒಳ್ಳೆಯ ಕೆಲಸ ಮಾಡಲಿಕ್ಕೂ ಮನಸ್ಸೇ ಕಾರಣ. ಆ ಸಂದರ್ಭದಲ್ಲಿ ಬುದ್ಧಿ ಅನ್ನುವಂಥದ್ದನ್ನು ಇದು ಬೇಡ ಅನ್ನುವ ತೀರ್ಮಾನಕ್ಕೆ ನಾವು ಬಂದಾಗ ಸರಿಯಾಗ್ತೇವೆ. ಅರ್ಜುನ, ಯೋಚನೆ ಮಾಡು. ನಿನ್ನ ಮನಸ್ಸಿನ ಅಂತರಾಳು ಕ್ಷತ್ರಿಯತನ ಏನನ್ನು ಹೇಳ್ತದೆ. ಹಾಗಾಗಿ ಆಹಾರ, ವಿಹಾರ, ವ್ಯವಹಾರ, ಆ ಮನಸ್ಸನ್ನು ಹಾಗೆ ಚಲಿಸಬೇಕು ಅಂತಾದರೆ ಬೇಕಾಗಿರುವಂಥದ್ದು ಯಾವುದು? ಒಳ್ಳೆಯ ಆಹಾರ, ಸಾತ್ವಿಕ ಆಹಾರ. ಆಹಾರವು ವ್ಯಕ್ತಿಯ ಮೇಲೆ ಬದಲಾವಣೆಯನ್ನು ತರುತ್ತದೆ ಅಂತ ಹೇಳುತ್ತಾ, ಹಾಗಾದರೆ ಆ ಪ್ರೇರಣೆ ಕೊಡುವಂತಹ ಭಗವಂತನ ಸ್ವರೂಪದ ಅನುಭವ ಏನು? ಅದನ್ನು 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮಯ್ಯಾಸಕ್ತ ಮನಃ ಪ್ರಾರ್ಥ ಯೋಗಂ ಯುಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಹಂ ಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಜ್ಞಾತಂ ಅವಶಿಷ್ಯತೆ. ಮನುಷ್ಯಾಣಂ ಸಹಸ್ರೇಷು ಕಚ್ಚಿದತ್ಯಪಿ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ತಸ್ಮಿನ್ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರ ದ್ವಿತೀಯಂ ಮೇ ಭಿನ್ನ ಪ್ರಕೃತಿರಸ್ತದ. ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ, ಮೊದಲು ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡು. ಶರಂ ಮಾಡಿದ ಪ್ರಾರ್ಥನೆ ಅದನ್ನೇ ಹೇಳುತ್ತದೆ. ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಆ ಶರಣು ಬರುವುದನ್ನು ಕಲಿಸು. ಅದನ್ನು ನೀನು ತಿಳಿದ ಮೇಲೆ ಈ ಜಗತ್ತಿನಲ್ಲಿ ಯಾವುದನ್ನು ಕೂಡ ತಿಳಿಬೇಕಾಗಿಲ್ಲ. ಶರಣು ಬರುವುದು ಯಾವಾಗ? ನಾನು ಏನೂ ಅಲ್ಲ, ನಾನು ಏನೂ ಇಲ್ಲ ಅಂತ ಆದಾಗ ಮತ್ತೆ ಅವನಿಗೆ ಆ ಶರಣು ಬರುವಂಥದ್ದು. ಹಾಗಾಗಿ ಆ ಜ್ಞಾನವನ್ನು ಪಡಿಬೇಕು ಅಂತಾದರೆ 1000 ಮನುಷ್ಯರಲ್ಲಿ ಒಬ್ಬ ಅದಕ್ಕೆ ಪ್ರಯತ್ನಿಸ್ತಾನೆ. ಅದನ್ನು
ನಿನಗೆ ಒಬ್ಬನಿಗೆ ಮಾತ್ರ ಸಾಧ್ಯ. ನೋಡು ಅರ್ಜುನ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಇದು ಭಗವಂತನ ಜಡ ಪ್ರಕೃತಿಗಳು. ಅವುಗಳಿಗೆ ಚೇತನ ಇಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಅವುಗಳನ್ನು ಮೀರಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನೆರೆ ಬರ್ತದೆ, ಮಳೆ ಬರ್ತದೆ, ಗುಡುಗು ಬರ್ತದೆ, ಅಗ್ನಿ ಹೇಳ್ತದೆ, ಭೂಮಿ ಅಗ್ನಿ, ನಾವು ಏನು ಮಾಡಲಿಕ್ಕೆ ಸಾಧ್ಯ? ಆದರೆ ಜಡ ಪ್ರಕೃತಿಯಿಂದಲೇ ಹೇಳುವಂಥದ್ದು. ಭಗವಂತನೇ ಹೇಳ್ತಾನೆ, ಹೀಗೆ 8 ಬಗೆಯ ಜಡ ಪ್ರಕೃತಿ ಇದೆ. ಅಪರೇಯಂಗ ಸ್ವಾನ್ಯಾಂ ಪ್ರಕೃತಿಂ ವಿಧಿಮೇ ಪರಾಂ ಜೀವಭೂತ ಮಹಾಭಾವು ಯಯೇದಂ ಧಾರ್ಯತೆ ಜಗತ್. ಇದು ಪ್ರಕೃತಿಯ ಕೀಳು ಭಾಗ ನಾನಿಗೆ ಹೇಳಿದೆ. ಆದರೆ ಇದಕ್ಕಿಂತ ಮೇಲೆ ಇನ್ನೊಂದು ಪ್ರಕೃತಿ ಇದೆ. ಅದನ್ನು ನಾವು ಚೇತನಾ ಪ್ರಕೃತಿ ಎಂಬುದಾಗಿ ಹೇಳ್ತೇವೆ. ಅದು ಈ ಜಗತ್ತನ್ನೆಲ್ಲ ಹಿಡಿದು ನಿಲ್ಲಿಸುವಂತಹ ಶಕ್ತಿ ಇರುವಂಥದ್ದು. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಉಪಧಾರಯ ಅಹಂ ಕೃತ್ನಸ್ಯ ಜಗದ ಪ್ರಭವ ಪ್ರಲಯಸ್ತತ ಮತ್ತಃ ಪರತಂ ನಾಣ್ಯ ಕಿಂಚಿದಸ್ಯ ಧನಂಜಯ ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣಾಯಿವ ರಸೋಹಂ ಅಪ್ತು ಕಂತೇಯ ಪ್ರಭಾಸ್ಮಿ ಋಷಿಸೂರ್ಯಯೋ ಪ್ರಣವ ಸರ್ವಭೂತೇಷು ಶಬ್ದಕ್ಕೆ ಪೌರುಷಂ ಋಷಿ. ಈ ಜಡ ಮತ್ತು ಚೇತನ ಪ್ರಕೃತಿ ಇದು ಜಗತ್ತನ್ನು ನಡೆಸುವಂತಹ 2 ಶಕ್ತಿಗಳು. ಮಾರ್ಗ ನನ್ನಿಂದ ಹಿರಿಯ ವಸ್ತು ಬೇರೆ, ಅದು ಮೊದಲು ತಿಳ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಹಿರಿಯರೊಬ್ಬರು ಇದ್ದಾಗ ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ? ನನ್ನಿಂದ ಅವರು ಅರ್ಹರು. ಅನುಭವದಲ್ಲಿ, ಸಂಪತ್ತಿನಲ್ಲಿ, ಜ್ಞಾನದಲ್ಲಿ, ಬುದ್ಧಿವಂತಿಕೆ. ನಿನ್ನ ನೆಲೆಯಲ್ಲಿ ನಾನೇ ಹಿರಿಯ ಅಂತ ತಿಳ್ಕೊ. ನೂಲಿನಲ್ಲಿ ಮಣಿಗಳು ಇರುವ ಹಾಗೆ ನನ್ನಲ್ಲಿ ಈ ಜಗತ್ತೆಲ್ಲ ಹೆಣೆದುಕೊಂಡಿದೆ. ಮೊದಲು ದೇವರು ದೊಡ್ಡವಾದುದನ್ನು ನಾವು ಒಪ್ಪಬೇಕು. ನೀರಿನಲ್ಲಿ ರಸ ನಾನು ಹೇಳ್ತಾ ಇದ್ದಾರೆ, ಚಂದ್ರ ಸೂರ್ಯರಲ್ಲಿ ಪ್ರಭೆ ನಾನು, ವೇದಗಳಲ್ಲೇ ಓದಬೇಕಾದಂತಹ ವಿಷಯ ನಾನು, ಆಕಾಶದಲ್ಲಿ ಧ್ವನಿ, ಪುರುಷರಲ್ಲಿ ಪೌರುಷ. ಪುರುಷರನ್ನು ಯಾವ ಕಾವ್ಯದಲ್ಲಿ ವರ್ಣಿಸುವುದಿಲ್ಲ, ಹೆಣ್ಣು ಮಕ್ಕಳನ್ನೇ ವರ್ಣಿಸುವುದು. ಯಾಕೆ? ಪೌರುಷವನ್ನು ವರ್ಣಿಸಲಿಕ್ಕೆ ಶಬ್ದಗಳಿಲ್ಲ. ಅದು ಪೌರುಷವೇ ಒಂದೇ. ಹೆಣ್ಣು ಮಕ್ಕಳಿಂದ ಹಾಗಲ್ಲ, ವಿಚಾರ ಬೇರೆ. ಅದು ಪುಣ್ಯೋ ಗಂಧಃ ಪೃಥಿವ್ಯಾಂಶ ತೇಜಸ್ಸಾಸ್ತಿ ವಿಭಾವಸು ಜೀವನಂ ಸರ್ವಭೂತೇಷು ತಪಸ್ಸಾಸ್ತಿ ತಪಸ್ವಿಷು. ಭೂಮಿಯಲ್ಲಿ ಕಂಪು ನಾನು, ಬೆಂಕಿಯಲ್ಲಿ ಬೆಳಕು ನಾನು, ಎಲ್ಲ ಪ್ರಾಣಿಗಳಲ್ಲಿ ಇರುವಂತಹ ಆ ಶಕ್ತಿ ನಾನು, ತಪಸ್ವಿಗಳಲ್ಲಿ ತಪಸ್ಸು ನಾನು. ಹಾಗೆ ಬೀಜಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಮದಾಮಸ್ಮಿ ತೇಜಸ್ಸೇ ತೇಜಸ್ವಿನಾಮಹಂ ಬಲವಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮಾವಿರುದ್ಧೋ ಭೂತೇಷು ಕಾಮ. ನಾನು ಬುದ್ಧಿವಂತರಲ್ಲಿ ವಿವೇಕ ಶಕ್ತಿಯಾಗಿದ್ದೇನೆ. ಭಗವಂತ ಒಂದು ಕಡೆ ಹೇಳ್ತಾನೆ, ಸರ್ವಸ್ಯ ಚಾಂ ಹೃದಿ ಸನ್ನಿವಿಷ್ಟ. ಒಬ್ಬ ಪ್ರತಿಭಾವಂತ ಇದ್ದಾನೆ. ಈ ಜಗತ್ತಿನಲ್ಲಿ ಯಾರು ಕೂಡ ಉಪಯೋಗ ಇಲ್ಲದವರು ಅಂತಿಲ್ಲ. ಪ್ರತಿಯೊಬ್ಬರಲ್ಲಿ ಒಂದು ಪ್ರತಿಭೆ ಇದೆ. ಇವರು ತುಂಬ ಶ್ರೀಮಂತ ಇದ್ದಾರೆ, ಜಾಣ್ಮೆಯಿಂದ ಸಂಪಾದನೆ ಮಾಡಿರ್ತಾರೆ, ಕಳ್ಳತನ ಮೋಸ ವಂಚನೆ ಅಂತ ದುಡಿ ತುಂಬ ಗೌರವ ಸಂಪಾದಿಸಿರ್ತಾನೆ, ಅವನ ಯೋಗ್ಯತೆ. ಹಾಗಾದರೆ ಅಲ್ಲಿ ನಾವು ನಮಸ್ಕಾರ ಮಾಡಲೇಬೇಕು. ಯಾಕೆಂತ ಹೇಳಿದರೆ ಸಾತ್ವಿಕವಾದ, ರಾಜಸವಾದ, ತಾಮಸವಾದ ಏನೆಲ್ಲ ಕಾರಣ ಭಗವಂತ. ಇದಕ್ಕೆ ನಮಗೆ ಆಧಾರ ದೇವಿ ಮಹಾತ್ಮೆ. ವಿಷ್ಣುವಿನ ಭಾಗದಿಂದಲೇ, ಅಂಶದಿಂದಲೇ ಮಧು ಕೈಟಬರು ಹೋಗ್ತಾರೆ. ಈ ಮೇಜಿನ ನಿರ್ಮಾಣ ಆಗ್ತದೆ. ತ್ರಿಭಿರ್ಗುಣಮಯೈ ಭಾವೈ ಏಕಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನತಿ ಮಾಮೇಭ್ಯ ಪರಮವ್ಯಯಂ ದೇವೀ ಕೇಶ ಗುಣಮಯಿ ಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ನ ಮಾನಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನಂ ಅಸುರಂ ಅವಮಾಶ್ರಿತಾಃ. ಇಷ್ಟನ್ನು ಹೇಳಿ ಈ 3 ಬಗೆಯ ಗುಣಗಳಿಂದ ರೂಪುಗೊಂಡ ವಸ್ತುಗಳು ಈ ಪ್ರಪಂಚ. ಸಾತ್ವಿಕ, ತಾಮಸ, ರಾಜಸ ಗುಣ ಇಲ್ಲದಂತಹ ವ್ಯಕ್ತಿಗಳಿಲ್ಲ. ವ್ಯಕ್ತಿತ್ವದಲ್ಲಿ ಅದು ಸೇರಿಕೊಂಡಿದೆ. ನಮ್ಮ ಮನೆಯಲ್ಲಿ ಒಂದೊಂದು ಸಾರಿ ನಾವು ಪೊಲೀಸರಿಗೂ ಆಗ್ತೇವೆ, ಕಳ್ಳರಿಗೂ ಆಗ್ತೇವೆ. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಗೊತ್ತಾಗದಾಗಿ, ಮಕ್ಕಳಿಗೆ ತಿಳಿಯದಾಗಿ ತಿಂಡಿ ಹೋಗುವುದು ಅಮ್ಮ ಬೇರೆಯವರಿಗೆ ಮಕ್ಕಳು ಬೇಡ ಜೀರ್ಣ ಆಗ್ತದೆ.
ಕಳ್ತನ ಆಗುವ. ಹಾಗೆ ತಾಮಸ ಪ್ರವೃತ್ತಿ ತಪ್ಪು ಮಾಡಿದ್ರೆ ಸಾರಿ ಹೋಗಿದ್ದು ಕೆಟ್ಟ ಶಬ್ದದ್ದು ಬೈತೇವೆ. ತಾಮಸ ಪ್ರವೃತ್ತಿ ಅಲ್ಲೇ ಇತ್ತು. ಮನೆಯಲ್ಲಿ ಪೂಜೆ ಆಗೋದಿಲ್ಲ, ತ್ರಿಕಾಲ ಪೂಜೆ ಅಥವಾ ಸತ್ಯನಾರಾಯಣ ಪೂಜೆ ಆಗೋದಿಲ್ಲ, ಏನು ಭಕ್ತಿ ಅಂತ ಬಂಧುಗಳಿಗೆ ಕೈ ಮುಗಿಕೊಂಡು ಎಂತ ನಮಸ್ಕಾರ ಮಾಡೋದು ಸಾತ್ವಿಕನ ಇಲ್ವ. ಹಾಗಾದರೆ ಒಂದು ವ್ಯಕ್ತಿಯಲ್ಲಿ ಆ ಮೂರು ಗುಣಗಳಿಂದ ಸೇರಿದರೆ ಮಾಯೆಯ ಮೋಹಕ್ಕೆ ಅರಿವು ಕೇಡಿಗಳಾದ ದುಷ್ಟ ಸ್ವಭಾವದ ದುಷ್ಕರ್ಮಿಗಳು ಮೂಢರಾದ ಮನುಷ್ಯರು ಮಾತ್ರ ಹೀನಮಾನವರು ಅಂತ ನಾವು ತೀರ್ಮಾನ ಮಾಡ್ತೇವೆ. ಅವರು ದೇವರಿಗೆ ಶರಣ ಬರುವುದಿಲ್ಲ. ಹಾಗಾದರೆ ಕಳ್ಳನು ಸತ್ಯನಾರಾಯಣ ಪೂಜೆ ಮಾಡುವುದಿಲ್ಲ, ಮಾಡ್ತಾನೆ. ಯಾಕೆ ಮಾಡ್ತಾನೆ? ಅವನ ಕಳ್ಳತನ ಯಾರಿಗೂ ಗೊತ್ತಾಗುವುದು ಬೇಡ. ದೇವರು ಹೇಳುವಂಥದ್ದು ನಾನು ಅಂತರ್ದಲ್ಲಿ ಇಲ್ಲ. ಹಾಗಾದರೆ ನಾನು ಹೀಗೆ ಯಾರು ನಾನು ಸತ್ಯನಾರಾಯಣ ಪೂಜೆ ಮಾಡ್ತೇನೆ, ಇಂಥ ಪೂಜೆ ಮಾಡ್ತೇನೆ ಅಂತ ಹೇಳುವಂಥದ್ದು ತಪ್ಪಲ್ಲ. ಇದೇ ಆಧಾರದಲ್ಲಿ 15ನೇ ಶ್ಲೋಕದಲ್ಲಿ ಇರುವ ಆಧಾರದಲ್ಲಿ ಖಂಡಿತ ತಪ್ಪು. ಮೊದಲು ನಾವು ದೇವರ ಸೇವೆ ಮಾಡುವುದು, ದೇವರೇ ಹೀಗೆ ಮಾಡು. ಮಂಗಳೂರಿನಲ್ಲಿ ಒಂದು ದೊಡ್ಡ ಕಾಮತ್ತು ಅಂತಿದ್ದು ಈಗಿಲ್ಲ. ದೊಡ್ಡ ದೊಡ್ಡ ಮಂಗಳೂರು ದೇವಸ್ಥಾನಕ್ಕೆ ಬರೋದು ದೊಡ್ಡ 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 ಹರಿಕೆಗಳನ್ನು ಮಾಡಿಸ್ತಾರೆ. ದೊಡ್ಡವರಿಗೆ ಅವರು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತಾದರೆ ಇಂಥ ಪತ್ರ ಸಮರ್ಪಯಾಮಿ ಅಂತ ಹೇಳಿದ್ರೆ ಅದೇ ಪತ್ರ ಹುಡುಕಿ ಹಾಕು. ಇಂಥ ಪುಷ್ಪ ಸಮರ್ಪಯಾಮಿ ಅಂತ ಹೇಳಿದ್ರೆ ಎಲ್ಲದ ತುಳಸಿ ಮತ್ತು ಕೇಬಳ ಹೂ ಹಾಕುವುದಲ್ಲ, ಆ ಪುಷ್ಪವನ್ನೇ ಹಾಕು. ಅವರು ಹೋಮ ಮಾಡಿಸಿ ಮೊದಲು ಕೊಟ್ಟಿರುವಂಥ ಸಹಾಯಕ ಇದ್ದರೆ ಅವರಿಗೆ ಮಂತ್ರ ಕೇಳುವುದು, ನಿಮಗೆ ಮಂತ್ರ ಸರಿ ಬರ್ತದ ಅಂತ. ಪುರೋಹಿತರು ಹೇಳಿದ ಪುರೋಹಿತರು ಅಸಿಸ್ಟೆಂಟ್ಗಳಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಅದರಲ್ಲಿ ಜಯ ಗಳಿಸ್ತಾರೆ. ನಾವು ದೇವರಿಗೆ ಹೀಗೆ ಕೊಡ್ತೇನೆ, ದೇವರಿಗೆ ಹೀಗೆ ಕೊಡಬೇಕು, ನ್ಯಾಯ. ಸುಮಾರು ಯಶಸ್ಸನ್ನು ಪಡೆದಿದ್ದಾರೆ ವಿಚಿತ್ರ ವ್ಯಕ್ತಿತ್ವಗಳು ನನಗೆ ಕಾಣ್ತದೆ. ಅಂದರೆ ಏನೋ ಒಂದು ರೀತಿಯಲ್ಲಿ ದೇವರು ಆ ರೀತಿಯಾಗಿ ಅವರಿಂದ ಮಾಡಿಸ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ ಭಗವಂತ, ಮುಖ್ಯವಾಗಿರುವಂಥದ್ದು ಚತುರ್ವಿಧ ಭಜಂತೆ ಮಾಂ ಜನಾ ಸುಖತಿನೋ ಅರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಭರತರ್ಷಭ ತೇಷಾಂ ಜ್ಞಾನೀಚ ಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಇತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ ಉದಾರ ಸರ್ವಾ ಏವೈತೆ ಜ್ಞಾನೀತಾನೈವ ಮೇ ಮರ್ತ್ಯಂ ಆಸ್ಥಿತಾರ್ಥ ಹಿ ಯುಕ್ತಾತ್ಮ ಮಾಮೇವ ಉತ್ತಮಾಂ ಗತಿ. ಅರ್ಜುನ ನೋಡು, ಆರ್ತಿ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ನಾವು ಈ 4 ಸಾಲಿನಲ್ಲಿ ಒಂದು ಸಾಲಿಗೆ ಖಂಡಿತ ಸೇರ್ತೇವೆ. ದೇವರೇ ನನಗೆ ಇದು ಬೇಕು, ಇದು ಬೇಕು. ಕೆಲವರು ಮಧುರಲ್ಲಿ ನಾನು ನೋಡಿದ್ದೇನೆ, ದೇವಸ್ಥಾನ ಗಣಪತಿ ಎದುರು ಬಂದು ಕೈ ಮುಗಿತಾರೆ, ಮುಖ ಪಡ್ಕೊಳ್ತಾರೆ. ಅಯ್ಯೋ ದೇವರೇ, ಅವರ ಪ್ರಾರ್ಥನೆ ಮುಗಿಯುವುದೇ ಇಲ್ಲ, ದೇವರ ದರ್ಶನ ಮಾಡಿದ್ದಾವೆ. ಹಾಗೆ ಮಾಡ್ತೇವ್ರೆ, ಅವನು ಬಿಡಬೇಡ ದೇವರೇ, ಕಣ್ಣು ಮುಚ್ಚಿ ಅವರು ಪಾಪ ಅವರು ಭಕ್ತಿ ಶ್ರದ್ಧೆಯಿಂದ ಹೇಳುವುದು. ನಾವು ಒಳಗಿರ್ತೇವೆ, ಹೇಳ್ತೇವೆ, ಮತ್ತು ನಾವು ಹೇಳುದು ಬದಿಕ್ಕೋಬೋದೆ ಬದಿ ಅವ್ರು ಮುಗಿಯುವುದಿಲ್ಲ. ಅವರು ಓ ದೇವರೇ, ಕಣ್ಣೀರು ಹಾಕ್ತಾರೆ, ಕಣ್ಣೀರು ಹಾಕ್ತಾರೆ. ಆರ್ತಿ ದೇವರು ಹೇಳಿದ್ದಿಲ್ಲೇ ಇದ್ದಾನೆ. ಅರ್ಥಾರ್ಥಿ ದೇವರೇ 50 ನೀನು ಅಷ್ಟು ಕಣ್ಣೀರು ತಪ್ಪು. ಜಿಜ್ಞಾಸು ಇದ್ದಾನ ದೇವರು. ದೇವರಿಗೆ ವಿಮಾನ ಬರುವಂತ ಯಾಕೆ ಹಾಗಾಯಿತು? ಅದರಲ್ಲಿ ಭಕ್ತಿ ಮಾಡಿದವರು ಯಾರೂ ಇಲ್ವಾ? ದೇವರ ಪೂಜೆ ಮಾಡಿದವರು ಯಾರೂ ಇಲ್ವಾ? ಸೇವೆ ಮಾಡಿದವರು ಯಾರೂ ಇಲ್ಲ? ಭಗವದ್ಗೀತೆ ಒಂದು ಮಾತ್ರ ಹೇಗೆ ಬೇಕು? ಅದು ಏನೋ ಅದಕ್ಕೇನಾದರೂ ಕವರ್ ಏನಾದರೂ ಉತ್ತರ ಕೊಡುವವರು ಜಿಜ್ಞಾಸುಗಳಿಗೆ ಅವರಿಗೆ ಆ ಪ್ರಶ್ನೆ ಉತ್ತರ ಬೇಕು. ಅಥವಾ ಹೇಗೆ ಏನು ಅಂತ ಕೇಳುವಂಥದ್ದೇ ಅವರ ಒಂದು ಗರಿಮೆ. ಆಮೇಲೆ ಜ್ಞಾನಿ ಎಲ್ಲ ತಿಳ್ಕೊಂಡಿರ್ತಾರೆ. ಏನೋ ಮಾಡಿ ತುಂಬಿದ ಕೊಡ ಅಂತವರು ಬೇಕಾದಷ್ಟು ಮಂದಿ ಇದ್ದಾರೆ. ಕೋಟ್ಯಾಧೀಶ, ಇನ್ನೂ ಕೋಟ್ಯಾಧೀಶ ಗೊತ್ತೇ ಆಗುವುದು. ಹಾಗೆ ಬಡವರಿಂದ ಬಡವರಿದ್ದಾರೆ, ಗೊತ್ತಾಗುವುದಿಲ್ಲ. ಅವನು ಬಡವಂತ ಆಯ್ ಬಡವ ದೇವರೇ ಆಯ್ ಇದು ಆಯ್ತು ಪಕ್ಕಡೆ ಹೋಲಕಾಸಿ ಇಲ್ಲ, ಗೊತ್ತಾಗುವುದಿಲ್ಲ. ಜ್ಞಾನಿಯನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಜ್ಞಾನಿಯ ಸ್ಥಾನದಲ್ಲಿ ನಾನಿದ್ದೇನೆ ಎಂಬುದಾಗಿ ತಿಳ್ಕೋ. ಆದ ಕಾರಣ ನೀನು ಈಗ ಆರ್ತಿಯಾಗಿದ್ದೀಯಾ, ಅರ್ಥಾರ್ಥಿಯಾಗಿದ್ದೀಯಾ, ಜಿಜ್ಞಾಸು ಆಗಿದ್ದೀಯಾ, ಮೂರೂ ಬೇಡ, ಜ್ಞಾನಿ ನಹಿ ಜ್ಞಾನಿಯನ್ನು ಸತ್ಯಂ. ಆಗ ನೀನು ಏನು ಅಂತ ಗೊತ್ತಾಗ್ತದೆ. ಯಾವಾಗಲೂ ತನ್ನನ್ನೇ ಹೊಂದಿಕೊಂಡು ನನ್ನನ್ನೇ ಪ್ರೀತಿಸುವ ಜ್ಞಾನಿಯು ಅವನು ನನಗೆ ತುಂಬ ಪ್ರೀತಿಯವನ. ಯಾವಾಗಲೂ ಅಷ್ಟೇ ಅಪ್ಪ 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 ಅಮ್ಮ 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 ಅಂತ ಹೇಳ್ತಾ ಇದ್ರೆ ಆ ಮಕ್ಕಳು ನಾವು ಬಿಡ್ತೇವೆ. ನಾವೇ ಎಲ್ಲರೂ ಹೋಗ್ತೇವೆ, ಓ ಆ ಬಾಳೆ ಒಪ್ಪೇವಾ, ನಾನಿಲ್ಲ ಹಾಕ್ಲಿಕ್ಕಿಲ್ಲ, ಯಾಕೆ ಆ ಮೋಹ. ಹಾಗೆ ದೇವರಿಗೂ ಇರ್ತದೆ. ಅವನು
ಮಾತ್ರ ಅಲ್ಲ, ಅವನು ಎಲ್ಲರನ್ನೂ ಕೂಡ ಸಂತೋಷದಿಂದ ಪ್ರೀತಿಯಿಂದ ಕಾಣ್ತಾನೆ. ಅದನ್ನೇ ಜ್ಞಾನಿಗಳು ಹೇಳ್ತಾರೆ, ಸಂತೋಷಂ ತನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನ. ತನೆಯಷ್ಟೇ ನೋವಿದೆ ಇನ್ನೊಬ್ಬರಿಗೆ ತೋರಿಸಿಕೊಳ್ಳುವುದು. ಸಂತೋಷವನ್ನು ಹಂಚಿಕೊಳ್ತಾನೆ, ದುಃಖವನ್ನು ತೋಡಿಕೊಳ್ಳುವುದಿಲ್ಲ. ನಾನು ಈಗ ಹೇಳಿದಾಗ ದೇವರಿಗೆ ಬಂದು ಮುಂಜಾತ್ಮಗಳು ಇವರ ಮನಸ್ಸಿನ ಸಮಾಧಾನಕ್ಕೆ ಬಾರು ನೀಡಿ ಸಿಗಬೇಕು. ದೇವರೇ, ಒಳ್ಳೆಯದೋ ಕೆಟ್ಟದೋ ನಿನಗೆ ಬಿಟ್ಟದ್ದು, ನಾನು ಕೆಲಸಕ್ಕೆ ಹೊರಟಿದ್ದೇನೆ ಅನ್ನುವ ಗಟ್ಟಿ ಮನಸ್ಸು ನಮ್ಮಲ್ಲಿ ಇದ್ದಾಗ ಒಳ್ಳೆಯದಾಗ್ತದೆ, ಕೆಟ್ಟದಾಗ್ತದೆ. ನಾವು ಖಂಡಿತವಾಗಿಯೂ ಅಂತಿಮ ಜಯ ನಮ್ಮದೇ ಇಲ್ಲ ಅಂದರೆ ಸ್ಪರ್ಧೆ ಇಲ್ಲ ಪ್ರಪಂಚದಲ್ಲಿ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸದೂರ್ಲಭಂ ಕಾಮಸ್ಥೈತೈ ಕೃತಜ್ಞಾನಾ ಪ್ರಪದ್ಯಂತೆ ಅನ್ಯದೇವತಾ ತಂ ತಂ ನಿಯಮ ಆಸ್ಥಾಯ ಪ್ರಕೃತಿಯ ನಿಯತಾಸ್ವಯ ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯಾಚಿರ ತನುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ ಸತಯಾ ಶ್ರದ್ಧೆಯಾ ಯುಕ್ತಃ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ಯುಕ್ತೀತಾಂ ಅಂತವತ್ತು ಫಲಂ ತೇಷಾಂ ತದ್ಭವಾತ್ಯ ಅಲ್ಪಮೇಧಸಾಂ ದೇವಾಂ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅರ್ಜುನ, ಅನೇಕ ಜನ್ಮಗಳ ಸಾಧನೆಯ ಕೊನೆಗೆ ಜ್ಞಾನ ಸಿಗ್ತದೆ. ಎಲ್ಲರಿಗೂ 60 ಕಳೆದ ಮೇಲೇ ಸ್ವಲ್ಪ ಭಗವದ್ಗೀತೆ ಕೇಳುವ ಅಂತ ಅನಿಸುತ್ತೆ. ಇನ್ನು ಕೆಲವರಿದ್ದಾರೆ, ಮಕ್ಕಳೆಲ್ಲ ಇದ್ದಾರೆ, ಹಾಗಲ್ಲ. ಇನ್ನು ಕೆಲವರು ಹೇಳ್ತಾರೆ, ಮನೆಯಲ್ಲಿ ಭಗವದ್ಗೀತೆ ಬೇಡ, ಮನೆ ಉಂಡಾಂತರ ಹೇಳುವಂತೆ. ಯಾಕಂದ್ರೆ ಅದು ಯುದ್ಧದ್ದು, ಯುದ್ಧ ಕಾಲದಲ್ಲಿ ಹೇಳಿದ್ದದು. ಅದನ್ನು ಮನೆಯಲ್ಲಿ ಯುದ್ಧ ಆಗೋದು ಬೇಡ. ಎಂತಹ ಅಲ್ಪತ, ಎಂತಹ ಮೂಢತ. ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಭಗವಂತನನ್ನೇ ಜ್ಞಾನಿಯಾದವ ಕೊನೆಗೆ ಸಿಗ್ತಾನೆ. ಬೇರೆ ಬೇರೆ ಬಯಕೆಗಳಿಗೆ ಬಲಿಯಾಗಿ ವಿವೇಕ ಕಳೆದುಕೊಂಡವರು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಕಟ್ಟುಪಾಡುಗಳನ್ನು ಅವಲಂಬಿಸುತ್ತಾರೆ. ನಡೆ ನುಡಿ ಬೇರೆ ಬೇರೆ ಆಗಬಾರದು. ಆಗದೇ ಇದ್ರೆ ಮನುಷ್ಯನೇ ಅಲ್ಲ. ಈಗ ವ್ಯವಹಾರದಲ್ಲಿ ಮಾತಾಡಬೇಕಾದ್ರೆ ಹೇಳಿದ ಹಾಗೆ ಯಾರು ಕೇಳ್ತಾರೆ? ಸಿಗರೇಟ್ ಸೇದುವಂಥದ್ದು ದೋಷ ಅಂತ, ಅದರಿಂದ ಅಂತಹ ರೋಗ ಬರ್ತದೆ ಅಂತ ನಮಗೆ ಒಂದು ಪ್ರೊಫೆಸರ್ ಪ್ರಮೋಷನ್ಗೆ ಬೇಕಾಗಿ ಆಗಬೇಕು ಅಂತಾದರೆ ಅದು ರಿಫ್ರೆಷರ್ ತೋರಿಸೋದು 1 ತಿಂಗಳು. ಅದು ಬೇರೆ ಬೇರೆ ಕಡೆಯಲ್ಲಿ ಮಾಡ್ತಾರೆ. ಅದು ಆಗದಿದ್ದರೆ ಪ್ರಮೋಷನ್ ಇಲ್ಲ. ಹಾಗೆ 4 ರಿಫ್ರೆಷರ್ ಕೋರ್ಸ್ ಆಗಬೇಕು, ಅಥವಾ 2 ಓರಿಯೆಂಟೇಷನ್ ಕೋರ್ಸ್, 2 ರಿಫ್ರೆಷರ್ ಕೋರ್ಸ್. ಆಗ ಒಬ್ಬರು ಬಂದು ಆರೋಗ್ಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದು ಬೆಂಗಳೂರಿನಲ್ಲಿ. ದೊಡ್ಡ ಪ್ರೊಫೆಸರ್ ಬಂದು 4 ಗಂಟೆ ಮಾತಾಡಿ, ಇನ್ನು ಮೇಲೆ ನೀವು ಯೋಚನೆ ಮಾಡಿ ಹೌದೋ ಅಲ್ವೋ ಹೇಳಿಬಿಟ್ಟು ಒಳಗೆ ಹೋಗಿ ಸಿಗರೇಟ್ ಸೇರಿದ್ರು. ಅವರ ಆರೋಗ್ಯದ ಬಗ್ಗೆ ಮಾತಾಡೋದು. ಹಾಗಾದರೆ ಕೊನೆಗೆ ಆದಮೇಲೆ ಲೆಕ್ಚರ್ಸ್ ಎಲ್ಲ ಲೆಕ್ಚರ್ಸ್ಗಳೇ ಸುಮ್ಮನೆ ಇರ್ತಾರೆ. ಕೇಳಿದ್ರು, ಒಳಗೆ ಹೋಗಿಬಿಟ್ಟು ನಾನು ಹೇಳಿದ್ದು ನೀವು ಹಾಳಾಗಬೇಡಿ ಅಂತ, ನಾನು ಹಾಳಾಗಿ ಆಗಿದೆ ಅವರು ಇರ್ತಾರೆ. ನಾವು ದೂರಲಿಕ್ಕೆಲ್ಲ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿದ್ದಾರೆ. ಯಾರೊಬ್ಬರು ಹಿಂದೆ ಹೋಗಿ ನೋಡಿದ್ದಾರೆ, ಅವರೇನು ಮಾಡ್ತಾರೆ. ಇಲ್ಲಿ ಯಾವ ಭಕ್ತನು ಯಾವ ದೇವತೆಯನ್ನು ನಂಬಿ ಪೂಜಿಸ ಬಯಸುವನೋ ಅವನಿಗೆ ಆಯಾ ದೇವತೆಯ ಮೇಲೆ ನಂಬಿಕೆಯನ್ನು ನೆಲೆಗೊಳಿಸ್ತೇನೆ. ನಮಗೆ ಈಗ ಬಹಳ ಮುಖ್ಯವಾಗಿಲ್ಲ. 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾವು ಸ್ವರ್ಗಜ್ಜನನ್ನು ಪೂಜೆ ಮಾಡ್ತೇವೆ, ಹುಡುಗನನ್ನು ಪೂಜೆ ಮಾಡ್ತೇವೆ, ದುರ್ಗೆಯನ್ನು ಪೂಜೆ ಮಾಡ್ತೇವೆ, ಮಂಜುನಾಥನನ್ನು ಪೂಜೆ ಮಾಡ್ತೇವೆ. ಒರಿಜಿನಲ್ ದೇವರು ಯಾರು ಕೇಳಿದ್ರೆ ಇಲ್ಲಪ್ಪ, ನಮಗೆ ಇವರೇ ದೇವರು. ಕೆಲವರೆಲ್ಲ ದೇವರು ಒಂದು ಭೂತ, ನಮಗೆ ರಕ್ತೇಶ್ವರಿ ಭೂತ, ದೇವರು ಮಂಜುನಾಥನು ಗಣಪತಿ ಯಾವುದು ಪ್ರತಿಯೊಂದು ಮನೆಯಲ್ಲಿ. ಕೆಲವು ಮನೆಯಲ್ಲಿ 12 ಭೂತ ಇರ್ತದೆ, 13ನೇ ಭೂತ ಯಾರೋ ಗೊತ್ತಿಲ್ಲ. ತಪ್ಪಲ್ಲ, ನಂಬಿಕೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅವರವರ ದೇವತೆಯನ್ನ ಅವರವರು ಪೂಜಿಸಿ ತಪ್ಪಲ್ಲ. ಆ ದೇವರ ಮೇಲಿನ ನಂಬಿಕೆಯನ್ನು ನಾನು ನೆಲೆಗೊಳಿಸ್ತೇನೆ. ಆ ದೇವರ ಪೂಜೆಯನ್ನು ಯಾರು ಮಾಡ್ತಾನೋ ಆ ದೇವತೆಯಿಂದ ಫಲವನ್ನು ಬಯಸ್ತಾನೆ. ಏನಾದರೂ ಕಳೆದು ಹೋದರೆ ಕೂಡಲೇ ಸ್ವರ್ಗಜ್ಜನಿಗೆ 5 ರೂಪಾಯಿ ಮುಟ್ಟಿ ಬೀಳಿದರೆ ಇಲ್ಲ, ಈಗ ಸಿಗ್ತದೆ ನಂಬಿಕೆ. ಎಲ್ಲ ಉಪ್ಪಲ್ಲ, ಎಲ್ಲ ಖಾರ ಅಲ್ಲ, ಎಲ್ಲ ಸಿಹಿ ಅಲ್ಲ, ಆದರೆ ಊಟಕ್ಕೆ ಎಲ್ಲವೂ ಬೇಕು ಅನ್ನುವಂತಹ ವ್ಯಾವಹಾರಿಕ ಜ್ಞಾನವನ್ನು ಬೇಗ ಸ್ವಾಮಿ ಹೇಳ್ತಾರೆ. ಒಂದೇ ದೇವರು ಅಂತಲ್ಲ,
ಅಂತಲ್ಲ, ಎಲ್ಲದರಲ್ಲೂ ಇರ್ತಾನೆ. ಆದರೆ ಒಳಗೆ ಹೋಗ್ಬೇಕು ಅಂತಂದ್ರೆ ವಾಚ್ಮ್ಯಾನ್ ಪರ್ಮಿಷನ್ ಬೇಕು. ವಾಚ್ಮ್ಯಾನ್ ಯಾವ ದೊಡ್ಡ ಜನ ಬಿಡು ಆಗುದೇ, ಅವನು ಗುರ್ತ ಇದೆ, ಅವನು ಒಳ್ಳೇದು ಮಾಡಿಕೊಟ್ರೆ ಮುಖದಲ್ಲಿ ಬರೋದು ಇದು ಪ್ಲೇ ಕೊಡಿ, ಅವನಿಂದ ಆ ಕೆಲಸ ಆ ಸಂದರ್ಭದಲ್ಲಿ ಆಗುತ್ತೆ. ದೇವತೆಗಳಲ್ಲಿ ಹೀಗೆ, ನಮಗೆ ಆ ದೇವರಿಂದ ಅದು ಲಾಭ, ಈ ದೇವರಿಂದ ಈ ಲಾಭ. ಕೊಲ್ಲೂರಿಗೆ ಹೋದರೆ ವಿದ್ಯಾ ಲಾಭ, ಕಟೀಲಿಗೆ ಹೋದರೆ ಸಂಪತ್ತು ಲಾಭ, ಮಂಜುನಾಥನಿಗೆ ಹೋದರೆ ನಮ್ಮ ಒಂದು ನಡೆ ಜ್ಞಾನ ಸತ್ಯ ಅದು ಲಾಭ. ಮಾತು ಬೇಡ ಮಂಜುನಾಥ, ಮಾತು ಬೇಡ ಕಟೀಲು ಮುಖಾಮಿ ವಿಷಯ ಹೇಳ್ತಿದ್ದೆ, ಮಾತು ಬೇಡ ಕೊಲ್ಲೂರು ಮುಖಾಮಿಗೆ ಅಂತ ಹೇಳ್ತಿದ್ದೆ. ವಿದ್ಯಾ ಅಧಿದೇವತೆ ಅನುಗ್ರಹ ಬೇಕು, ಕೊಲ್ಲೂರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಫಲಗಳನ್ನು ಅವನು ಖಂಡಿತವಾಗಿ ಪಡೆಯುತ್ತಾರೆ. ಆದರೆ ದಡ್ಡರಾದ ಅವರಿಗೆ ದೊರೆಯುವ ಫಲ ಮಾತ್ರ ಕ್ಷಣಿಕವಾಗುವುದು. ಅಂತವತ್ತು ಫಲಂ ತೇಷಾಂ ತದ್ಭವ ಅತ್ಯಲ್ಪ ಮೇಧಸಾಂ. ಆದರೆ ದೇವತೆಗಳನ್ನು, ಶ್ರೇಷ್ಠವಾದ ದೇವತೆಗಳನ್ನು ಪೂಜಿಸುವವರು ಎಲ್ಲವನ್ನೂ ಪಡೆಯುತ್ತಾರೆ. ಅರಸನನ್ನೇ ಪೂಜೆ ಮಾಡಿದರೆ ಅವನು ಉಳಿದವರಿಗೆ ಹೇಳ್ತಾನೆ, ಅದನ್ನು ಕೊಡೋ ಆಗುದಿಲ್ಲ ಅಂತ ಹೇಳಿದ್ದಾಗುದಿಲ್ಲ. ಮುಖ್ಯಮಂತ್ರಿಯೇ ಆದೇಶ ಮಾಡಿದರೆ ಕೊಡೋ, ಅದನ್ನು ಕೊಡೋ ಅಂತ ಹೇಳಿದರೆ ಕೊಡ್ಲೇಬೇಕು. ಕೃಷ್ಣ ಹೇಳ್ತಾ ಇರುವಂಥದ್ದು ಮುಖ್ಯವಾದಂತಹ ದೇವತೆಯನ್ನು ಆರಾಧನೆ ಮಾಡುವುದು, ಅದು ಜ್ಞಾನ. ಮತ್ತೆ ಪುನಃ ಅದನ್ನೇ ಹೇಳ್ತಾನೆ. 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕತೋ ಮಾಮಜಮವ್ಯಯಂ ವೇದಾಹಂ ಸಮತೀತಾನಿ ವರ್ತಮಾನಾನಿ ಶಾಂತಿನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಹಾಗೆ ಇಚ್ಛಾ ದ್ವೇಷ ಸಮುಖೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಯೇಷಾಂ ತ್ವಂ ತತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ ಜರಾಮರಣ ಮೋಕ್ಷಾಯ ಮಾಮಾಶಿತ್ಯೇತಂ ಕೃತೆ ತೇ ಬ್ರಹ್ಮ ತದ್ವಿದುಃ ಕೃಷ್ಣೈ ಅಧ್ಯಾತ್ಮಂ ಧರ್ಮಚಾಖಿಲಂ. ಅರ್ಜುನ, ನಿಜ ಸಾಮರ್ಥ್ಯ ಮತ್ತು ಮಾಯೆಯಿಂದ ಮರೆಯಾಗಿ ನಿಂತಿರುವ ನಾನು ಎಲ್ಲರಿಗೂ ಕಾಣಬರುವುದಿಲ್ಲ. ಎಲ್ಲಿದ್ದಾನೆ ದೇವರು? ಪ್ರಹ್ಲಾದ ಅವನನ್ನ ತಂದೆ ಕೇಳಿ, ಇಲ್ಲಿದ್ದ, ಅಲ್ಲಿದ್ದ, ಖಂಡಿತ ಇದ್ದಾನ, ಇದ್ದಾನೆ. ನಂಬಿ ಕೆಟ್ಟವರಿಲ್ಲವೋ. ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಭಗವದ್ಗೀತೆಯ ಸಾರ. ಅರ್ಜುನ, ನನ್ನನ್ನು ನಂಬು, ಮತ್ತೆ ಯಥೇಚ್ಛಿಸಿಕೆ ಬಾಕು, ಹೇಗೆ ಕಾಣುತ್ತೆ ಮಾಡು. ನನ್ನಲ್ಲಿ ವಿಶ್ವಾಸ ಇದೆ, ನಾನೇ ಸರ್ವಸ್ವ, ನಾನು ಹೇಳಿದ ಹಾಗೆ ಮಾಡು. ಆಮೇಲೆ ಬೇಕು ಬೇಡ ಎಂಬ ಭಾವನೆಗಳಿಂದ ಹುಟ್ಟುವಂತಹ ಸುಖ ದುಃಖ ಮೊದಲಾದ ದ್ವಂದ್ವದ ಆವೇಶಕ್ಕೊಳಗಾಗಿ ಎಲ್ಲ ಪ್ರಾಣಿಗಳು ಸೃಷ್ಟಿಯ ಆರಂಭದಿಂದಲೇ ಜ್ಞಾನದ ಸುಳಿಯಲ್ಲಿ ಬೀಳುತ್ತವೆ. ಗರ್ಭದಲ್ಲಿರುವಂತಹ ಶಿಶುವಿಗೆ ಹುಟ್ಟುವ ಮೊದಲು ನಾನು ಯಾವ ಕರ್ಮ ಮಾಡಿದ್ದೇನೆ, ನಾನು ಯಾವ ಪಾಪದಿಂದ ಹುಟ್ಟುತ್ತಾ ಇದ್ದೇನೆ ಅಂತ ಗೊತ್ತಿದ್ದರು. ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಮರೆತು ಹೋಗುತ್ತದೆ, ಯಾವುದೋ ಚಿಂತೆಯಲ್ಲಿದ್ದು ಅಳುತ್ತದೆ. ಹಾಗಾದ್ರೆ ನೋಡು, ಅದೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ. ಆ ದ್ವಂದ್ವದ ಆವೇಶ, ಅದೋ ಇದು ಹಾಗೋ ಹೀಗೋ ಅನ್ನುವಂಥದ್ದು ಈ ಮಾಯೆಯಿಂದ ನಿಮಗೆ ಗೊತ್ತಾಗುವುದಿಲ್ಲ. ಮಾಯೆಯನ್ನು ತೆಗೆದುಹಾಕುವುದು. ಹಾಗೆ ಜರಾಮರಣ ಮೋಕ್ಷಾಯ ಮಾಮಾಶಿಷ್ಯ ಗಂತೆ ದೇವ್ರಪ್ಪ ತಪ್ಪಿದು ಕೃಷ್ಣೇ ಅಧ್ಯಾತ್ಮ ಕರ್ಮಚಾಕಿಲಂ. ಯಾರು ನನಗೆ ಶರಣು ಬಂದು ಮುಪ್ಪು ಸಾವುಗಳಿಂದ ಪಾರಾಗಬೇಕೆಂದು ಯತ್ನಿಸ್ತಾರೋ ಅವರು ಈ ಪರಬ್ರಹ್ಮ ಸ್ವರೂಪವನ್ನು, ಅಧ್ಯಾತ್ಮವನ್ನು, ಎಲ್ಲ ಕರ್ಮವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ. ಮೊದಲಾಗಿ ದೇವರ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂಥ ಆಸೆ ಇರಬೇಕು. ಸಾಧಿ ಕೂಡಾಗಿ ದೈವಂ ಮಾಂ ಸಾಧಿಯಜ್ಞಂ ಚಯೇದಿರು ಪ್ರಯಾಣ ಕಾಲೇ ವಿಷಮ ತೇ ಇದರಿಯುಕ್ತ ಚೇತಸಃ. ಅಧಿಭೂತ, ಆದಿದೈವ, ಅಧಿಯಜ್ಞ. ನಾವು ಆಧ್ಯಾತ್ಮ ಅಂತ ನಾವು ಹೇಳ್ತೇವೆ. ಆ ರೀತಿಯಾಗಿ ಮುಂದೆ ಆಗುವಂಥದ್ದು, ಹಿಂದೆ ಆಗಿರುವಂಥದ್ದು ಈಗ ನಡೀತಾ ಇದೆ. ದೈವದಿಂದ ಬರುವಂತಹ ಅನುಗ್ರಹವೋ ಉಪದ್ರವೋ, ವ್ಯವಹಾರದಿಂದ ಬರುವಂತಹ ನಷ್ಟವೋ ಲಾಭವೋ, ನಮ್ಮ ಅಜ್ಞಾನದಿಂದ ಉಂಟಾಗುವಂತಹ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ಲ, ನನ್ನ ಮನಸ್ಸು ಹೇಳ್ತಾ ಇತ್ತು ಬೇಡ ಬೇಡ ಅಂತ, ಅದು ಇರಲಿಲ್ಲ. ಹಾಗಾಗಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನುವಂತಹ ವಿಚಾರವನ್ನು ತಿಳಿದು ಯಾರು ವ್ಯವಹಾರ ಮಾಡ್ತಾರೋ ಇಲ್ಲ, ಇದು ದೇವರ ಪ್ರೇರಣೆಗೆ ಉಂಟು. ನಮ್ಮ ಕರ್ಮ ಶುದ್ಧ ಇದ್ದಾಗ
ನಮಗೆ ವಿಶೇಷವಾದಂತಹ ಬುದ್ಧಿ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದಾಗ, ಮನಸ್ಸಿನೊಳಗಿರುವಂತಹ ಆಂತರ್ಯವಾದಂತಹ ಬುದ್ಧಿ ನಮಗೆ ಒಳ್ಳೆಯ ಪ್ರಚೋದನೆಯನ್ನು ಕೊಡ್ತದೆ. ಯಾಕಂದ್ರೆ ನಾವು ದೇವರ ಪೂಜೆ ಮಾಡಿದ್ದೇವೆ, ದೇವರ ಮೇಲೆ ಶ್ರದ್ಧೆ ಇಟ್ಟಿದ್ದೇವೆ, ತಪ್ಪು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಧೈರ್ಯ ಇದ್ದಾಗ ನನ್ನ ಅನುಗ್ರಹ ಆಗ್ತದೆ. ಅಂತಹ ತ್ರಿಕರಣಪೂರ್ವಕ ಶುದ್ಧವಾಗಿ ನನ್ನನ್ನು ಆರಾಧನೆ ಮಾಡುವಂಥವರು ಸಾವಿನ ಸಮಯದಲ್ಲಿ ಕೂಡ ನನ್ನನ್ನು ನೆನೆಸಿಕೊಳ್ತಾರೆ. ಸಾಯುವ ಸಂದರ್ಭದಲ್ಲಿ ಕೃಷ್ಣ, ರಾಮ, ಗೋವಿಂದ, ಪರಮೇಶ್ವರ, ಕಾಪಾಡು, ಅರ್ಜುನಾಥ ಅನ್ನುವಂಥ ರೀತಿಯ ಶಬ್ದಗಳಿಗೆ ಬರಬೇಕು ಅಂತಾದರೆ ಅದಕ್ಕೆ ಮೊದಲು ಅಭ್ಯಾಸ ಇದೆ. ಅಭ್ಯಾಸ ಹೇಗೆ ಬರ್ತದೆ? ಪ್ರತಿನಿತ್ಯ ಅದನ್ನು ಸ್ಮರಣೆ ಮಾಡಬೇಕು, ಮುಂದೆ ಬರ್ತದೆ ಮುಂದಿನ ಅಧ್ಯಾಯದಲ್ಲಿ. ಹಾಗಾಗಿ ಯಾವಾಗಲೂ ಒಳ್ಳೆ ದಾಟಬೇಕು ಅಂತಾದರೆ 3 ರೀತಿಯ ಮಾರ್ಗ ಇದೆ. ಒಂದು ಈಜಿ ಹೋಗು, ಸಾಮರ್ಥ್ಯ ಇದ್ದರೆ, ತಾಕತ್ತಿದ್ದರೆ, ಅಥವಾ ಹಾರಿ ಹೋಗಿ ಹೇಳುವುದು ಆ ಕಡೆ ಇದೆ. ಅದಿಲ್ಲ, ಅಂಬಿಗನ ಸಹಕಾರ ಇದ್ದರೆ ಎಂಥ ಕಷ್ಟವನ್ನು ದಾಟಿ ಹೋಗು. ಈಜಿ ಹೋಗುವಂಥದ್ದು ಕರ್ಮ ಮಾರ್ಗ. ನಾವು ನಮ್ಮ ಕರ್ತವ್ಯದಲ್ಲಿ ಭಗವಂತನನ್ನು ಕಾಣುವಂಥದ್ದು ದಡಮುಟ್ಟುವಂಥದ್ದು. ಹಾರಿ ಹೋಗುವಂಥದ್ದು ಜ್ಞಾನ ಮಾರ್ಗ. ನೀರು ಮೇಲೆ ತೇಲಾಗ್ತದೆ, ಅದು ವಿಶೇಷವಾದಂತಹ ಒಂದು ಸಾಧನೆಯಿಂದ ಅದು ಸಾಧ್ಯ ಆಗ್ತದೆ. ಅಥವಾ ಅಂಬಿಗನನ್ನು ಕೈ ಹಿಡಿದು ಅಂಬಿಗನ ನಿರ್ದೇಶನದಂತೆ ಅವನನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು, ದಾಟಿಸಿ ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗ ನಮಗೆ ಭಗವದ್ಗೀತೆ ಹೇಳಿಕೊಡುತ್ತದೆ. ಅವನು ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣನ ನಂಬಿದೆ. ಆ ಅಂಬಿಗನನ್ನು ನಾವು ನಂಬಬೇಕು. ಅದಕ್ಕೆ ಭಕ್ತಿ ಮಾರ್ಗ ಮಾತ್ರ ನಮ್ಮಿಂದ ಸಾಧ್ಯ. ಕರ್ಮ ಮಾರ್ಗ ನಮ್ಮ ಬದುಕಿಗೆ ಬೇಕೇ ಬೇಕು. ಆ ಮೂಲಕವಾಗಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ಹೇಳುತ್ತಾ ಈ 7ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ನಾನು ಎಲ್ಲ ಶ್ಲೋಕಗಳನ್ನು ಹೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ಕನಿಷ್ಠ ನಮಗೆ ಭಗವದ್ಗೀತೆಯನ್ನು ಇಡೀ 7ನೇ ಅಧ್ಯಾಯವನ್ನು ಕೇಳಿದಂತಹ ಪುಣ್ಯ. ನವವಿಧ ಭಕ್ತಿಗಳಲ್ಲಿ ಶ್ರವಣಂ ಕೀರ್ತನ ವಿಷ್ಣು ಅಂತ ಹೇಳ್ತಾರೆ. ಸಂಸ್ಕೃತ ನಮಗೆ ಅರ್ಥ ಆಗುತ್ತಿಲ್ಲ, ಆದರೆ ಅದನ್ನು ಕೇಳುವಂಥದ್ದು. ನಾವು ದೇವರಿಗೆ ಪೂಜೆ ಮಾಡ್ತೇವೆ, ಪೂಜೆ ಸಂಸ್ಕೃತದಲ್ಲಿದೆ, ನಮಗೆ ಅರ್ಥ ಆಗ್ತದೆ, ಅಲ್ಲಿ ಪೂಜೆ ಮಾಡುವುದಿಲ್ಲ. ನಾವು ನಮಗೆ ಏನು ಹೇಳೋದು ಅರ್ಥ ಆಗುವುದಿಲ್ಲ, ಪೂಜೆ ಬೇಡ ಅಂತ ಹೇಳ್ತೀವ. ಹಾಗೆ ನಾನು ಭಗವದ್ಗೀತೆಯ 7ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಕೇಳಿದ್ದೇನೆ. ಏನಾದರೂ ತಪ್ಪಿದರೆ ಕ್ಷಮಿಸಬೇಕು, ಬಹಳ ದೊಡ್ಡವರಿದ್ದೀರಿ. ನಾನು ಮೊದಲೇ ಹೇಳಿದ ಹಾಗೆ ಯದ್ಯತ್ ವಿಭೂತಿ ಮತ್ಸತ್ವ, ಪ್ರತಿಯೊಬ್ಬರೂ ಪ್ರತಿಭಾವಂತರಿ. ಇಲ್ಲಿ ಇರೋರು ಯಾರೂ ಕೂಡ ನಾನೇನಿಲ್ಲ, ನನಗೆ ಎಂತ ಗೊತ್ತಿಲ್ಲ, ನಾನು ಯಾವುದು ಬೇಗ ಖಂಡಿತ ಅದು ನಮ್ಮ ಕ್ರೀಡೆಯನ್ನೇ ಬೇಡ. ಪ್ರತಿಯೊಬ್ಬರು ಪ್ರತಿಭಾವಂತರಿ. ನಮ್ಮ ಕರ್ಮವನ್ನು ಶುದ್ಧವಾಗಿ ಮಾಡೋಣ. ದೇವರು ಕೊಡುವಂಥ ಸತ್ಪ್ರೇರಣೆಯಿಂದ ನಮ್ಮ ಬದುಕನ್ನು ಬಂಗಾರವಾಗಿಸೋಣ. ಈಗ ದೊಡ್ಡವರಲ್ಲಿದ್ದಾಗ ನಾನು ಯಾರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಮಸ್ಕಾರ ಹೇಳುತ್ತಾ ತಪ್ಪಿದ್ದರೆ ಕ್ಷಮಿಸಿ. ಭಗವಂತ ನಮಗೆಲ್ಲ ಒಳ್ಳೆಯದು ಮಾಡಲಿ. ಓಂ ನಮೋ ಭಗವತೆ ವಾಸುದೇವ. ನಮಸ್ಕಾರ.
ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ನನ್ನ ಪರಿಚಯ ಮಾಡಿದಾಗೆ ಮೇಡಮ್ ಹೇಳಿದರು, ಪುತ್ತೂರು ವಿವೇಕಾನಂದ ಲಾ ಕಾಲೇಜಿನಲ್ಲಿ ನಾನು ಲಾ ಕಾಲೇಜಿಗೆ ಹೋದದ್ದು ಹೌದು. ಆದರೆ 3rd ಇಯರ್ನಲ್ಲೇ ನನಗೆ ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಆದದ್ರಿಂದ ನಂದು LLB ಕಂಪ್ಲೀಟ್ ಆಗಲಿಲ್ಲ, BA ಎಲ್ಲ ಆಗಿದೆ. ಇನ್ನು ಯಾರಾದರೂ ಇವರು ಕಾನೂನು ಪದವೀಧರೆ ಅಂತ ಹೇಳಬಾರ್ದು. ನಾನು ಮೊದಲಿಗೆ ಹೇಳಿದೆ, ಯಾಕೆಂದರೆ ಕಾನೂನು ಓದಿದವರಷ್ಟು ನನಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಮತ್ತು ಶುಭಾಶ್ರೀ ಮೇಡಮ್ ನೀವು ಇದೊಂದು ಅಧ್ಯಕ್ಷತೆ ವಹಿಸಿಕೊಳ್ಬೇಕು ಅಂತ ಹೇಳಿದ್ದು. ನನಗೆ ಆ್ಯಕ್ಚುಲಿ ಸಾಹಿತ್ಯ ಆಸಕ್ತಿ, ಇದರ ಗೀತೆಯ ಬಗ್ಗೆ ಆಸಕ್ತಿ ಎಲ್ಲ ಉಂಟು. ಆದರೆ ನಮ್ಮ ಫೀಲ್ಡ್ ಬೇರೆ ಆಗೋದ್ರಿಂದ ನಮಗೆ ಹೆಚ್ಚು ಸಮಯವನ್ನು ಇದರೊಟ್ಟಿಗೆ ಇರಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಾನು ವರ್ಕ್ ಮಾಡುವ ನನ್ನ ಉದ್ಯೋಗ ಕ್ಷೇತ್ರವೇ ಬೇರೆ, ನಾನು ಅಂಚೆ ಕಚೇರಿಯಲ್ಲಿ ಇರುವುದು. ಆದ ಕಾರಣ ಆದರೂ ಸಹ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನೀವು ಅಧ್ಯಕ್ಷ ಸ್ಥಾನ ಕೊಟ್ಟು, ದೊಡ್ಡ ಸ್ಥಾನ ಕೊಟ್ಟು ಆಹ್ವಾನಿಸಿದ್ದೀರಿ. ನನ್ನನ್ನು ಆಹ್ವಾನಿಸಿದ ನಿಮಗೆಲ್ಲರಿಗೆ ಸಹ ನಾನು ಫಸ್ಟಿಗೆ ತುಂಬ ಹೃದಯದ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬರುವುದಾದರೆ, ನಮ್ಮೆಲ್ಲರ ಆತ್ಮೀಯರು ಹಾಗೂ ಹಿರಿಯರು ಆದಂತಹ ಪ್ರೊಫೆಸರ್ ಮಧುರ್ ಮೋಹನ್ ಕಲ್ಲುರಾಯರು ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ಮತ್ತು ವಿಜ್ಞಾನ ಯೋಗದ ಬಗ್ಗೆ ಅತ್ಯಂತ ಮೌಲ್ಯಯುತವಾದ ಮಾತನ್ನು ಹೇಳಿ ನಮ್ಮ ಕರ್ಣಕ್ಕೆ, ಮನಸ್ಸಿಗೆ, ಮೆದುಳಿಗೆ ತುಂಬ ಚುರುಕು ಮುಟ್ಟಿಸಿದ್ದಾರೆ. ಅವರು ಹೇಳಿದ ವಿಚಾರದಲ್ಲಿ ನಮಗೆ ಅಳವಡಿಸಿಕೊಳ್ಬೇಕಾದದ್ದು ತುಂಬ ಉಂಟು. ಯಾವುದು ಒಳ್ಳೆಯದೆಂದು ತಿಳ್ಕೊಂಡು ಅವರವರಿಗೆ ಬೇಕಾದಂತಹ ಒಳ್ಳೆಯ ವಿಷಯವನ್ನು ಅವರವರು ಅಳವಡಿಸಿಕೊಳ್ಬೇಕಾದದ್ದೇ. ಯಾಕೆ ಹೇಳಿದರೆ ಇದು ಎಲ್ಲ ಕಡೆಯೂ ನಮಗೆ ಸಿಗುವಂತಹ ಮಾತಲ್ಲ, ಅತ್ಯಂತ ಮೌಲ್ಯಯುತವಾದ ಮಾತನ್ನು ಹೇಳಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ಮೊದಲಿಗೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕರ್ನಾಟಕ ನಂತರಿ ಬೆಳ್ತಂಗಡಿ ತಾಲೂಕು ಸಮಿತಿ ಇದರ ವತಿಯಿಂದ ಗೀತೆಯ ಜೊತೆ ಸಾಹಿತ್ಯ ಸಾಂಗತ್ಯ ಎಂಬ ವಿಚಾರದ ಬಗ್ಗೆ ಇವತ್ತು ವಿಚಾರ ಮಂಡನೆಯನ್ನು ಮುಂದಿಟ್ಟಿದ್ದಾರೆ. ಇದೊಂದು ಅತ್ಯಂತ ಒಳ್ಳೆಯ ವಿಷಯ. ನಾವು ಉಜಿರೆಯಲ್ಲಿ ಕೂಡ, ನಾನು ಉಜಿರೆ ವಲಯದ ತುಳು ಶಿವಳ್ಳಿ ಸಭಾದ ಮಹಿಳಾ ಅಧ್ಯಕ್ಷೆ ಆಗಿದ್ದೇನೆ. ನಮಗಿಂತ ಮೊದಲ ಸಮಯದಲ್ಲಿ ನಾವು ಧರ್ಮಸ್ಥಳದ ಮನೋರಮ ತೋಡ್ಪಡಿತ ಇವರಿಂದ ಎಲ್ಲ 18 ಅಧ್ಯಾಯಗಳನ್ನು ನಮ್ಮ ಮಹಿಳೆಯರು, ಆ್ಯಕ್ಚುಲಿ ಇದನ್ನೆಲ್ಲ ನಿಜವಾಗಿ ನಮ್ಮ ದೈನಂದಿನ ಜೀವನಕ್ಕೆ ತುಂಬ ಅಗತ್ಯ ಇರುವಂಥ ವಿಷಯ. ನಾವು ತಿಳ್ಕೊಳ್ಳೋದು ಕಡಿಮೆ. ನಮಗೆ ಸಮಯದ ಅಭಾವವ, ಮನೆಯ ಒತ್ತಡವ, ಕೆಲಸದ ಒತ್ತಡವ, ಅಥವಾ ನನಗೆ ಯಾಕೆ ಅದು ಎನ್ನುವಂತಹ ಒಂದು ಉದಾಸೀನದ ಭಾವವ ಗೊತ್ತಿಲ್ಲ. ನಾವು ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಅದು ಒಂದು ಮೈಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯಾವುದು ಭಗವದ್ಗೀತೆ, ಅದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಿಸಿದಂಥ ಒಂದು ಗ್ರಂಥ ಅಲ್ಲ. ನಮ್ಮ ಹಿಂದೂಗಳ ಗ್ರಂಥ ಅಂತ ನಾವು, ನಮ್ಮ ಹಿಂದೂಗಳಿಗೆ ಶ್ರೇಷ್ಠ ಇರ್ಬೋದು, ಆದರೆ ಅದರಲ್ಲಿ ಎಲ್ಲಿ ಸಹ ಇದು ನೀವು ಹಿಂದೂಗಳಿಗೆ ಮಾತ್ರ, ಕ್ರಿಶ್ಚಿಯನ್ರಿಗೆ ಅಲ್ಲ, ಜೈನರಿಗೆ ಅಲ್ಲ ಅಂತ ಎಲ್ಲಿಯೂ ಹೇಳಲಿಲ್ಲ. ಇದು ಒಂದು ಧರ್ಮ ಗ್ರಂಥ ಅಂತ ಮಾತ್ರ ಬೋಧಿಸಿದ್ದಾರೆ. ಈಗ ನಿಮಗೆ ಕುರಾನ್ ಆಗಲಿ, ಬೈಬಲ್ ಆಗಲಿ, ಅದು ಪರ್ಟಿಕ್ಯುಲರ್ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆದದ್ದು. ಆದರೆ ನಮ್ಮದು ಇದು ಗ್ರಂಥ, ಇದು ಮನುಕುಲದ ಗ್ರಂಥ. ಅದಕ್ಕೆ ಸಾಕ್ಷಿಯೇ ಮೊನ್ನೆ ಅಹಮದಾಬಾದ್ನಲ್ಲಿ ಆದಂಥ ದುರಂತದಲ್ಲಿ ಮೇಡಮ್ ಹೇಳಿದ ಹಾಗೆ ಭಗವದ್ಗೀತೆ ಹೇಗೆ ಉಳಿದು ಹೇಳುದು. ಇದನ್ನು ಯಾರೆಲ್ಲ ನಾಸ್ತಿಕವಾದಿಗಳು ಅದು ಹೇಗೆ ಅಂತ ಹೇಳಿದವರಿಗೆ ಅದು ಒಂದು ಉತ್ತರ ಸಿಕ್ಕಿದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಯಾವುದೇ ಒಂದು ದೃಷ್ಟಾಂತ ಬೇಡ ಅಂತ ಹೇಳ್ಬೋದು. ಇನ್ನು ಈ ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ಮತ್ತು ವಿಜ್ಞಾನ ಯೋಗ. ನಮ್ಮ ಜೀವನ ಸಮತೋಲನದಲ್ಲಿ ನಡಿಬೇಕಾದ್ರೆ ನಮಗೆ ಜ್ಞಾನ ಬೇಕು, ಜ್ಞಾನದೊಂದಿಗೆ ವಿಜ್ಞಾನ ಬೇಕು. ಜ್ಞಾನ ಎಂಬುದು ಒಂದು ಭಕ್ತಿ, ನಮಗೆ ಒಂದು ಶಕ್ತಿ. ಖಾಲಿ ಶಕ್ತಿ ಇದ್ರೆ ಸಾಲದು, ಭಕ್ತಿಯೂ ಬೇಕು. ವಿಜ್ಞಾನ ಎಂಬುದೊಂದು ಭಕ್ತಿ. ಖಾಲಿ ಶಕ್ತಿ ಇದ್ದವನು ಏನೂ ಮಾಡಲಿಕ್ಕೆ ಆಗಲಿಲ್ಲ. ಆ ಭಕ್ತಿಯನ್ನು ವಿಜ್ಞಾನಕ್ಕೆ ತಗೊಂಡು ನಾವು ನಮ್ಮಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಜೀವನ ಸಮತೋಲನದಲ್ಲಿ ನಡೀತದೆ. ಖಾಲಿ ಜ್ಞಾನ ಮಾತ್ರ ಇದ್ದವನಿಗೆ ಒಬ್ಬ ತುಂಬ ದೊಡ್ಡ ಪ್ರೊಫೆಸರ್ ಇರ್ತಾರೆ ಅಥವಾ ದೊಡ್ಡ ವಿಜ್ಞಾನಿಯಾಗಿರ್ತಾರೆ, ಅವರಿಗೆ ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಗೊತ್ತಿಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಆದ ಕಾರಣ ಜ್ಞಾನದೊಂದಿಗೆ ವಿಜ್ಞಾನ ಸಮ್ಮಿಳನ ಆದಾಗವೇ ಒಬ್ಬನ ಜೀವನ ಅತ್ಯುತ್ತಮವಾಗಿ ಆಗಲಿಕ್ಕೆ ಸಾಧ್ಯ. ಜ್ಞಾನ ಎಂದರೆ ಅಧ್ಯಾಯ, ಬೋಧನೆ, ಜ್ಞಾನ ಸಂಗ್ರಹ ಇತ್ಯಾದಿ. ವಿಜ್ಞಾನ ಎಂದರೆ ಜೀವನದಲ್ಲಿ ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳುವುದು ಎಂಬುದು. ಭಗವಂತನನ್ನು ಭಕ್ತಿಯಿಂದ ಅರಿಯುವುದು ಜ್ಞಾನ. ಆದರೆ ದಿನಾಲು ಶ್ರದ್ಧೆಯಿಂದ ಭಗವಂತನನ್ನು ಪೂಜಿಸುವುದು ಒಂದು ವಿಜ್ಞಾನ. ತತ್ವಜ್ಞಾನವನ್ನು ಓದುತ್ತಾ ಧ್ಯಾನವನ್ನು ಅನುಭವಿಸುವುದು ಧ್ಯಾನ. ಮತ್ತೆ ಜ್ಞಾನದ ಒಂದು ಹೇಳ್ತದೆ, ಎಲ್ಲರಲ್ಲಿ ಸಹ ಭಗವಂತನ ಸ್ವರೂಪಿ, ಎಲ್ಲರಲ್ಲಿ ಸಹ ನೀನು ಭಗವಂತನನ್ನು ಕಾಣು ಹೇಳ್ತಾರೆ. ಅದನ್ನು ನಾವು ಬಾಯಿ ಮಾತ್ರ
ಜ್ಞಾನ ಎಂಬುದು ಜಡ ಮತ್ತು ಚೈತನ್ಯ ಪ್ರಕೃತಿ. ವಿಜ್ಞಾನ ಅದನ್ನೇ ನಾವು ತಿಳ್ಕೊಂಡು ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ ಅಂತ ತಿಳ್ಕೊಳ್ಳುವಾಗ ವಿಜ್ಞಾನ ಆಗ್ತದೆ. ಇದೇ ಜ್ಞಾನ ಮತ್ತು ವಿಜ್ಞಾನಕ್ಕಿರುವಂತಹ ವ್ಯತ್ಯಾಸ. ಆದ ಕಾರಣ ಹೇಳುದು ಜ್ಞಾನ ಮತ್ತು ವಿಜ್ಞಾನ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. 7ನೇ ಅಧ್ಯಾಯದ ಒಂದು ಮಹತ್ವ. ನಾವು ಭಗವದ್ಗೀತೆಯಲ್ಲಿ ಏನನ್ನೇ ಕಲಿಬೋದು. ಭಗವದ್ಗೀತೆ ತುಂಬ ಮೊದಲಾಗಿದೆ. ನಾವು ಈಗ ಅಳವಡಿಸಿಕೊಳ್ಬೇಕು ಏನು ಹೇಳಿದ್ರೆ, ಆ ಭಗವದ್ಗೀತೆ ನಮ್ಮ ನಿತ್ಯ ಜೀವನಕ್ಕೆ ಹೇಗೆ ಬೇಕು ಅಂತಷ್ಟೇ. ನಾವು ಎಲ್ಲ ಭಗವದ್ಗೀತೆ ಎಲ್ಲ 18 ಅಧ್ಯಾಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಮ್ಮ ನಿತ್ಯ ಜೀವನಕ್ಕೆ ಏನು ಅವಶ್ಯಕ ಅಂತ ನಾವು ಭಗವದ್ಗೀತೆಯಲ್ಲಿ ಕಲಿಬಹುದು. ಭಗವದ್ಗೀತೆ ಒಂದು ನಿತ್ಯ ಜೀವನದ ಒಂದು ಸಂಜೀವಿನಿ. ಅಂದರೆ ಭಗವದ್ಗೀತೆಯನ್ನು ಹೇಗೆ ಹೇಳ್ತಾರೆ ಅಂದರೆ ಒಂದು ಮೈಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯುದ್ದಕ್ಕೂ ಹೇಳ್ಕೊಂಡು ಹೋದದ್ದು ಹಾಗೆ. ಅರ್ಜುನ ತುಂಬ ಹೆದರಿಕೆಯಲ್ಲಿ ಇರ್ತಾನೆ. ನಾನು ಈ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾ ಬೇಡವಾ, ನಾನು ಯುದ್ಧ ಮಾಡಿದರೆ ತುಂಬ ಜನರ ಜೀವ ಹೋಗ್ತದೆ, ರಕ್ತ ಪಿಪಾಸ ಆಗ್ತದೆ, ಏನು ಮಾಡುದು ಅಂತ ಹೇಳುವಾಗ ಶ್ರೀಕೃಷ್ಣ ಪರಮಾತ್ಮ ಧರ್ಮವನ್ನು ರಕ್ಷಿಸಬೇಕಿದ್ರೆ ನೀನು ಯುದ್ಧ ಮಾಡಲೇಬೇಕು. ಅಧರ್ಮಕ್ಕೆ ನೀವು ಸಪೋರ್ಟ್ ಕೊಡ್ತೀರಾ, ಅದು ನೀವು ನರಕಕ್ಕೆ ಹೋದಾಗೆ ಸರಿ. ನಿನಗೆ ಯುದ್ಧ ಮಾಡು, ಯುದ್ಧ ಮಾಡಿದರೆ ಒಂದು ರಾಜ್ಯ ಸಿಗ್ತದೆ, ಇಲ್ಲ ನಿನ್ನ ಜೀವ ಹೋದರೆ ನೀನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀಯ. ಆದ ಕಾರಣ ಯುದ್ಧ ಮಾಡು. ಅಧರ್ಮವನ್ನು ಉಳಿಸುವಲ್ಲಿ ನಾವು ಧರ್ಮಿಷ್ಠರು ಯಾವಾಗ ಹಿಂದೆ ಉಳಿತೇವ ಆಗ ಅಧರ್ಮ ಎಲ್ಲ ಕಡೆ ಸಹ ತಾಂಡವಾಡ್ತದೆ. ಆದ ಕಾರಣ ಯಾವಾಗಲೂ ಜ್ಞಾನವಂತರು, ಸರ್ ಹೇಳಿದ್ರು, ತುಂಬ ಜನ ಜ್ಞಾನವಂತರಿದ್ದಾರೆ, ಆದರೆ ಅವರು ಬಾಯಿ ಮುಚ್ಚಿ ಕೂತಿದ್ದಾರೆ. ಇದು ಈಗ ತುಂಬ ಖೇದನೀಯ. ನಾನು ಹೇಳುವುದು, ಯಾರಿಗೆ ಜ್ಞಾನ ಉಂಟು, ಯಾರಿಗೆ ಸ್ವಲ್ಪ ಅದನ್ನು ಹೇಳಲಿಕ್ಕೆ ಆಗ್ತದೆ, ಅವರು ದಯವಿಟ್ಟು ಮುಂದೆ ಬರಬೇಕು. ಅದು ಬರದಿದ್ರೆ ಅಜ್ಞಾನಿಗಳೇ ತಾಂಡವವಾಡ್ತಾ ಇರ್ತಾರೆ. ನಾವು ಮಾಡಿದ್ದೇ ಸರಿ ಅಂತ ಸುಳ್ಳನ್ನೇ ಪ್ರೋತ್ಸಾಹಿಸಿಕೊಂಡು ಹೋಗುವಂಥ ಜನರು ತುಂಬ ಇರುವಾಗ ಜ್ಞಾನಿಗಳು ಸ್ವಲ್ಪ ಮುಂದೆ ಬಂದರೆ ಜನರಿಗೆ ಯಾವುದು ಸರಿ ಯಾವುದು ತಪ್ಪು, ನಾವು ಹೇಗೆ ನಡಿಬೇಕು ಹೇಳುವಂತಹ ಒಂದು ಸಣ್ಣ ಆಲೋಚನೆ ಬಂದು ಎಲ್ಲರೂ ನಮ್ಮ ಹಾಗೆ ಸ್ವಲ್ಪ ಜ್ಞಾನಿಗಳಿದ್ದಾರೆ, ನಾನು ಹೆಜ್ಜೆ ಮೂಲೆಯಲ್ಲಿ ಕೂರುದು ಬೇಡಪ್ಪ, ನಾನು ಸ್ವಲ್ಪ ಮುಂದೆ ಹೋಗುವ ಎಂಬ ಒಂದು ಧೈರ್ಯ ಬರ್ತದೆ. ಆದ ಕಾರಣ ಎಲ್ಲರೂ ಸ್ವಲ್ಪ ಯಾರಿಗೆಲ್ಲ ಜ್ಞಾನ ಉಂಟು, ಯಾರಿಗೆಲ್ಲ ಸ್ವಲ್ಪ ಮುಂದೆ ಬರುವಂತಹ ಮನಸ್ಸುಂಟು, ಅವರನ್ನು ಕೆಲವರು ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹಿಸದೆ ಮೂಲೆಯಲ್ಲಿದ್ದರೆ ಯಾವಾಗಲೂ ಅದು ಹಿಂದೆ ಉಳಿತದೆ. ಆದ ಕಾರಣ ನಾವು ಮುಂದೆ ಆದಷ್ಟು ಬರಬೇಕು. ಯಾರು ಮುಂದೆ ಬಂದಿದ್ದೆಲ್ಲರೂ ಎಳೆಯುವುದಿಲ್ಲ. ನಾವಾಗಿ ಸ್ವಲ್ಪ ಸ್ವಲ್ಪ ಮುಂದೆ ಹೋದಾಗ ಎಲ್ಲ ಕಡೆ ಸ್ವಲ್ಪ ಜ್ಞಾನ ತುಂಬುತ್ತದೆ. ಆವಾಗ ಎಲ್ಲರಿಗೂ ಸಹ ಸ್ವಲ್ಪ ನಾವು ಸಹ ಜ್ಞಾನ ಇಟ್ಕೊಳ್ಳುವ, ನಾವು ನಮ್ಮಲ್ಲಿರುವ ಜ್ಞಾನವನ್ನು ನಾವೇ ನಮ್ಮೊಟ್ಟಿಗೆ ಅದು ಕೊನೆಯಾಗುವುದು ಬೇಡ, ಅದನ್ನು ಹೊರಗಡೆಗೆ ಪಸರಿಸುವ ಎಂಬ ಒಂದು ಮನೋಭಾವ ಬೆಳೀತದೆ. ಇನ್ನು ಸಂಖ್ಯಾಯೋಗದ ಮೂಲಕ ಜೀವನದ ನಶ್ವರತೆ ಅಂದರೆ ಏನು, ಕರ್ಮಯೋಗದ ಮೂಲಕ ಬದುಕಿನ ಉದ್ದೇಶ ಏನು, ಜ್ಞಾನಯೋಗದ ಮೂಲಕ ಅರಿವಿನ ಮಹತ್ವವನ್ನು ತಿಳಿಸಿ ಜ್ಞಾನ, ಪ್ರಾರ್ಥನೆ, ಸನ್ಯಾಸ, ವಿಜ್ಞಾನವನ್ನು ಬೋಧಿಸಿ ಕೊನೆಯ ಅಧ್ಯಾಯ, ಇವತ್ತದು ಅಷ್ಟು ಪ್ರಸ್ತುತ ಅಲ್ಲ, ಆದರೂ ಸಹ ನಾನೊಂದು ಗೀತೆಯ ಬಗ್ಗೆ, ಗೀತೆ ಹೇಗೆ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳೋ ಬಗ್ಗೆ ನಾನೊಂದು ಹೇಳೋದ್ರಿಂದ ಯಥೇಚ್ಛೇಸಿ ತಥಾಕುರು ಅಂತ ಕಡೆಗೆ ಹೇಳ್ತೇನೆ. ಯಾರು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಥೇಚ್ಛೇಸಿ ತಥಾಕುರು ಅಂದರೆ ನಿನಗೆ ಹೇಗೆ ಅನ್ನಿಸ್ತದೆ, ನಿನ್ನ ಮನಸ್ಸಿಗೆ ಹೇಗೆ ಅನ್ನಿಸ್ತದೆ ಮಾಡು. ಅಂದರೆ ಫಸ್ಟ್ ಮೊದಲಿನಿಂದ ಸಹ ಕೃಷ್ಣ ಅರ್ಜುನನಿಗೆ ಎಲ್ಲ ಇದು ಸರಿ ಇದು ತಪ್ಪು, ನೀನು ಧರ್ಮದಲ್ಲೇ ನಡಿ, ಅಧರ್ಮಕ್ಕೆ ಹೋಗಬೇಡ, ಇವರ ಕುರುಕ್ಷೇತ್ರದಲ್ಲಿ ಕೌರವರಿಗೆ ಅವರು ಮಾಡಿದ ಅನ್ಯಾಯವನ್ನು ನೀನು ಎದುರಿಸಬೇಕು ಅಂತೆಲ್ಲ ಹೇಳಿ 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 ಆಗುವಾಗ ಅರ್ಜುನನ ಮನಸ್ಸು ಒಂದು ರೀತಿ ಸ್ಥಿಮಿತಕ್ಕೆ ಬರ್ತದೆ. ಆವಾಗ ಅಷ್ಟೆಲ್ಲ ಹೇಳಿ ಆಗುವಾಗ ಅವನಿಗೆ ನಾನು ಯುದ್ಧ ಮಾಡುವ ಅಂತ ಒಂದು ಮನಸ್ಸು ಬರುವಾಗ ಕೊನೆಯಲ್ಲಿ ಇವರು ಹೇಳಿಬಿಟ್ಟರೆ ಯಥೇಚ್ಛೇಸಿ ತಥಾಕುರು, ಎಂದರೆ ನಿನಗೆ ಹೇಗೆ ತೋಚುವುದೋ ಹಾಗೆ ಮಾಡು, ನೀನೇ ಒಂದು ನಿರ್ಧಾರಕ್ಕೆ ಬಾ ಎಂದು. ಕೃಷ್ಣ ಪರಮಾತ್ಮ ನೀನು ಹೀಗೆ ಮಾಡುವಂಥ ಒಂದು ಡೈರೆಕ್ಷನ್ ಕೊಟ್ಟು ಕಠಿಣ ನಿರ್ಧಾರ ಹೇಳಿದರೆ ಇವನ ಮನಸ್ಸು ಒಪ್ಪದ ಇಲ್ವ ಅಂತ ಹೇಳಿದ್ರಿಂದ ಹೇಳಿಬಿಡ್ತಾರೆ, ನಿನಗೆ ಹೇಗೆ ಒಳ್ಳೆಯದನ್ನಿಸ್ತದೆ ಹಾಗೆ ಮಾಡು ಅಂತ ಹೇಳುವಾಗ ಅರ್ಜುನನ ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದು ನಾನು ನ್ಯಾಯದ ದಿಕ್ಕಿನಲ್ಲಿದ್ದೇನೆ, ಅಧರ್ಮವನ್ನು ನಾನು ಖಂಡಿತ ಪ್ರೋತ್ಸಾಹಿಸುವುದಿಲ್ಲ, ಧರ್ಮವನ್ನೇ ಪ್ರೋತ್ಸಾಹಿಸ್ತೇನೆ ಎಂದು ಒಂದು ಮನಸ್ಥಿತಿಗೆ ಬರ್ತಾರೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಸಹ ನಾವು ಇದನ್ನು ಅನುಭವಿಸ್ತೇವೆ. ನಾವು ಮಕ್ಕಳಿಗೆ ಎಷ್ಟೇ ಹೇಳಿ ಮಕ್ಕಳು ಕಡೆಗೆ ಅವರಿಗೆ ಹೇಗೆ ಸರಿ ಅನಿಸಿ ನಾವು ಆದಷ್ಟು ಒಳ್ಳೆಯದು ಹೇಳಿ 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 ಕಡೆಗೆ ಮಕ್ಕಳು ಅವರಿಗೆ ಸರಿ ಅನಿಸುವುದನ್ನೇ ಮಾಡ್ತಾರೆ. ಆದರೆ ನಾವು ಮನೆಯಲ್ಲಿ ಅವರಿಗೆ ಜ್ಞಾನಯುತ ಮೌಲ್ಯಯುತ ಶಿಕ್ಷಣವನ್ನು ಶಾಲೆಗಿಂತ ಮನೆಯಲ್ಲಿ ಸಹ ಕೊಟ್ಟಾಗ ಅವರು ನ್ಯಾಯ ಮಾರ್ಗದಲ್ಲಿ ಹೋಗ್ತಾರೆ. ಆದ ಕಾರಣ ಈ ಯಥೇಚ್ಛೇಸಿ ತಥಾಕುರು ಎಂಬುದು ಪ್ರತಿಯೊಬ್ಬರಿಗೂ ಅವರವರ ಜೀವನದಲ್ಲಿ ಇದು ಬರ್ತದೆ.
ಭಗವದ್ಗೀತೆ ನೀವು ಇದನ್ನೇ ನಂಬಿ ಅದನ್ನೇ ನಂಬಿ ಅಂತ ಯಾರಿಗೇನು ಹೇಳುವುದಿಲ್ಲ. ಭಗವದ್ಗೀತೆ ಹೇಳುವುದೊಂದೇ, ನಿನ್ನ ಧರ್ಮ ಏನು ಆ ಧರ್ಮವನ್ನು ನಂಬು, ಬೇರೆ ಧರ್ಮವನ್ನು ಒಂದು ಪೋಷಿಸು, ಅಲ್ಲದೆ ಬೇರೆ ಧರ್ಮವನ್ನು ಹಾಳು ಮಾಡಲಿಕ್ಕೆ ಯಾರು ಹೋಗಬೇಡಿ ಅಂತ ಹೇಳ್ತಾರೆ. ಈಗ ಕುರಾನ್ನಲ್ಲೆಲ್ಲ ನಮ್ಮ ಧರ್ಮವೇ ಶ್ರೇಷ್ಠ, ಉಳಿದ ಧರ್ಮ ಶ್ರೇಷ್ಠ ಅಲ್ಲ ಅಂತ ಹೇಳಿದ ಹಾಗೆ ನಮ್ಮ ಭಗವದ್ಗೀತೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲಿ ಸಹ ನಮ್ಮ ಧರ್ಮ ಶ್ರೇಷ್ಠ ಅಂತ ಎಲ್ಲಿಯೂ ಹೇಳಲಿಲ್ಲ. ನಮ್ಮ ಧರ್ಮದಲ್ಲಿ ಹೀಗೆ ಉಂಟು, ನೀವು ಹೀಗೆ ಮಾಡಿ ಅಂತವೇ ಹೇಳಿರೋದು. ಆದ ಕಾರಣ ಯಾರೇ ಆಗಲಿ ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ ಅವನ ಧರ್ಮವನ್ನು ನಂಬಬೇಕು, ಹಾಗೂ ಬೇರೆಯವರ ಧರ್ಮವನ್ನು ನಾವು ಖುಷಿ ಪಡಬೇಕು, ಅದಕ್ಕೆ ಪ್ರೋತ್ಸಾಹಿಸಬೇಕಲ್ಲದೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳುವ ಯಾವುದೇ ಒಂದು ಡಿಸಿಷನ್ಗೆ ನಾವು ಬರಬಾರ್ದು. ಶ್ರೀಕೃಷ್ಣ ಪರಮಾತ್ಮ ಇದನ್ನೇ ಅರ್ಜುನನಿಗೆ ಪ್ರಾರಂಭದಿಂದ ಕೊನೆಯವರೆಗೆ ಕತ್ತಿಯ ಮೊನಚಿನಂತೆ ಚೂಪಾಗಿ ಹೇಳ್ತಾನೆ, ಕೆಲವೊಮ್ಮೆ ರೇಷ್ಮೆಯಂತೆ ಮೃದುವಾಗಿ ಹೇಳಿ ಅರ್ಜುನನನ್ನು ಒಂದು ಯುದ್ಧ ಮಾಡಲಿಕ್ಕೆ ಹೇಗೆ ಬೇಕು ಹಾಗೆ ಒಂದು ರೆಡಿ ಮಾಡ್ತಾನೆ. ಇದು ಭಗವದ್ಗೀತೆ ಎಂಬುದು ಒಂದು ಮನುಕುಲದ ಗ್ರಂಥವಾಗಿದೆ. ಭಗವಂತನ ಅರಿವಿಗೆ ಭಕ್ತಿ ಮುಖ್ಯ. ಧ್ಯಾನದಿಂದ ಆ ಭಕ್ತಿ ಯಾವುದರಿಂದ ಸಾಧ್ಯ ಅಂದರೆ ಧ್ಯಾನದಿಂದ ಖಂಡಿತ ಭಕ್ತಿ ಸಾಧ್ಯ. ಜ್ಞಾನ ಮತ್ತು ಅನುಭವಿಸುವಿಕೆ ಸಾಮಾನ್ಯವಾಗಿ ಎಲ್ಲರಿಗೂ ಅತಿ ಅಗತ್ಯ. ನಿಜವಾದ ಶಾಂತಿ ಹಾಗೂ ನಿತ್ಯ ಸುಖ ಭಗವನ್ನಾಮದಿಂದ ಸಾಧ್ಯ. ಇಂದಿನ ಯುಗದಲ್ಲಿ ಅಚಲ ಶಕ್ತಿ, ಭಕ್ತಿ, ಶ್ರದ್ಧೆ, ನೈತಿಕತೆ ಮತ್ತು ಆತ್ಮಜ್ಞಾನ ಇವುಗಳನ್ನೆಲ್ಲ ನಾವು ಸಮತೋಲನವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಂಥ ಸಾಮಾನ್ಯ ವ್ಯಕ್ತಿಯು ಅಸಾಮಾನ್ಯ ವ್ಯಕ್ತಿಯಾಗಬಹುದು ಅಂತ ಹೇಳಿ ಭಗವದ್ಗೀತೆಯ ಸಂದೇಶ ಎಲ್ಲರನ್ನೂ ಒಂದು ಉದ್ದೀಪನಗೊಳಿಸಿದೆ. ಹೀಗೆ ಇಂದಿನ ದಿನದಲ್ಲಿ ನನಗೆ ಈ ಭಗವದ್ಗೀತೆಯ ಬಗ್ಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಒಂದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಆದರೆ ನನಗೆ ಈ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಅಷ್ಟು ಸಮರ್ಥನ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ. ಯಾಕೆ ಹೇಳಿದ್ರೆ ಇಲ್ಲಿ ಎಲ್ಲ ತುಂಬ ತಿಳ್ಕೊಂಡವರೇ ಇದ್ದೀರಿ. ನಾನು ನನ್ನ ಮನಸ್ಸಿನ ನನಗೆ ಗೊತ್ತಿರುವಂತಹ ಭಾವನೆಯನ್ನು ಇಂದಿನ ಸಾಮಾನ್ಯರಿಗೆ ಹೇಗೆ ಒಂದು ಸಹಾಯ ಆಗ್ಬೋದು ಅಂತ ತಿಳ್ಕೊಂಡು ಹಾಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಸಮರ್ಥನೆ ಅಲ್ವಾ? ಧನ್ಯವಾದಗಳು. ಹರಿ ಓಂ. ಇಲ್ಲಿ ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ರಾಮಕೃಷ್ಣ ಭಟ್ರು ಪಳಗಿದವರು, ನಾನು ಪಳಗಿದವರು, ಇದರಲ್ಲಿ ಒಬ್ಬರು ಧನ್ಯವಾದ ಕೊಟ್ಟರು ಒಂದೇ, ಎಲ್ಲರಿಗೂ ಕಲ್ತಾರೆ. ಆದ್ದರಿಂದ ಇವತ್ತಿನ ಒಂದು ಅತ್ಯುತ್ತಮವಾದಂಥ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಗೀತೆ ಸಾಹಿತ್ಯ ಸಾಂಗತ್ಯ ಇದರ 7ನೇ ಅಧ್ಯಾಯದ ಅತ್ಯಂತ ಯಶಸ್ವಿಯಾಗಿ ಹೇಳಿಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇದರ ಅಧ್ಯಕ್ಷತೆ ವಹಿಸಿದವರು ನಮ್ಮವರಂಥ ಉಜಿರೆಯ ಪಡ್ವಟ್ನಾಯ ಕುಟುಂಬದ ಸದಸ್ಯ ಆಗಿದ್ದ ಶ್ರೀಮತಿ ಜ್ಯೋತಿ ಗುರುರಾಜ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಲಾ ಪೋಷಕರು, ಕಲಾ ಆರಾಧಕರು, ನಿನ್ನೆ ದಿವಸ ಗೇರುಗೊಟ್ಟೆಯ ಮಧೂರು ಮೋಹನ್ ಕಲ್ಲೂರಾಯನ ಮನೆಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಗಮಕ ನಡೆದಿದೆ. ಅವರು ಗಮಕದ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಅವರೆಲ್ಲ ಶಿಷ್ಯರು ನಾವಾಗಿದ್ದೇವೆ. ಅದರಿಂದ ಉತ್ತಮವಾಗಿ ಇವತ್ತು ಆ 7ನೇ ಅಧ್ಯಾಯವನ್ನು ಬಹಳ ಅತ್ಯುತ್ತಮವಾಗಿ ನಿರೂಪಿಸಿದಂಥ ಗೌರವಾನ್ವಿತ ಶ್ರೀ ಮಧೂರ್ ಮೋಹನ್ ಕಲ್ಲೂರಾಯವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗೆ ಸಂತೋಷ ಪಡ್ತಿದ್ದೇವೆ.
ಹಾಗೆ ಇಲ್ಲಿ ತುಂಬ ಜನ ವಿದ್ವಜ್ಜನರು ಇಲ್ಲಿ ಭಾಗವಹಿಸಿದ್ದೀರಿ. ಬಹಳ ದೂರ ಧರ್ಮಸ್ಥಳದಿಂದ ಶ್ರೀ ಭುಜಬಲಿ ಬಂದಿದ್ದಾರೆ, ಮಲ್ಲಿನಾಥ್ ಜೈನ್ ಬಂದಿದ್ದಾರೆ, ಗುರುನಾಥ್ ಪ್ರಭು ಬಂದಿದ್ದಾರೆ, ಹಾಗೂ ತುಂಬ ಜನ, ನಾನು ಹೆಸರು ಹೇಳಿದಿಲ್ಲ, ಅನೇಕ ಜನ ವಿದ್ವಜ್ಜನರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ನಿಮಗೆಲ್ಲ ಎಲ್ಲರ ಪರವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿ ಪರವಾಗಿ ನಿಮಗೆ ವಂದನೆಗೆ ಸಲ್ಲಿಸಿ ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ನಮಗೆ ಈ ಸ್ಥಳಾವಕಾಶದಿಂದ ಪರಮಪೂಜ್ಯ ಸ್ವಾಮೀಜಿಗಳಿಗೆ, ಇದರ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಇದಕ್ಕೆ ಸಹಕಾರ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಅದೇ ರೀತಿ ಮಾಧ್ಯಮದ ಮಿತ್ರರು ಆಗಮಿಸಿದ್ದಾರೆ. ನಮ್ಮ ಮೀಡಿಯಾ, ನಮ್ಮ ರಾಮಕೃಷ್ಣ ಬಳಂಜದವರು ಪ್ರತಿ ಸಲವೂ ನಮ್ಮ ಈ ಮಾಲಿಕೆಯನ್ನ ನಮ್ಮ ಫೇಸ್ಬುಕ್ಕಲ್ಲಿ ಡೌನ್ಲೋಡ್ ಮಾಡಿ ಅದನ್ನು ಎಲ್ಲರಿಗೂ ಸಾವಿರಾರು ಜನ ವೀಕ್ಷಣೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತನದ ವಂದನೆ ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈಗ ಶಾಂತಿ ಮಂತ್ರ ಎಲ್ಲರೂ ಸಾಮೂಹಿಕವಾಗಿ ಹೇಳುವ. ಓಂ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ.